बुद्धियुक्तो जहातीह बुद्धियुक्तो जहातीह उभे सुकृत दुष्कृते उभे सुकृत दुष्कृते तस्माद् योगाय युज्यस्व तस्मात् योगाय युज्यस्व योगः कर्मसु कौशलम् योगः कर्मसु कौशलम्. ಕೃಪಯ ಯಾರಾದ್ರೂ ಅನುವಾದ ಓದಿ ಕನ್ನಡನಲ್ಲಿ, ಇಲ್ಲಿ ಇಂಗ್ಲಿಷ್ ಇದೆ ಆದ್ರೆ ಯಾರಾದ್ರೂ ಕನ್ನಡನಲ್ಲಿ ಓದಿ. ಭಕ್ತಿ ಸೇವೆಯಲ್ಲಿ ನಿರತನಾದವನು ಈ ಜನ್ಮದಲ್ಲಿಯೇ ಸುಕೃತ ದುಷ್ಕೃತಗಳನ್ನು ದೂರ ಮಾಡುತ್ತಾನೆ. ಆದುದರಿಂದ ಯೋಗವನ್ನು ಪಡೆಯಲು ಶ್ರಮಿಸು. ಅದೇ ಕರ್ಮ ಕೌಶಲ. ಓಕೆ, ಥ್ಯಾಂಕ್ ಯು ಮಾತಾಜಿ. ಸೊ ಹರೇ ಕೃಷ್ಣ. ಸೊ ಜಗನ್ನಾಥ್ ಪ್ರಭು ಜಾಯಿನ್ ಆಗ್ತಾರೆ ಸ್ವಲ್ಪ ಸಮಯದಲ್ಲಿ. ಸೊ ನಿನ್ನೆ ನಾವು 49ನೇ ಶ್ಲೋಕವನ್ನು 49ನೇ ಶ್ಲೋಕವನ್ನು ನಾವು ಡಿಸ್ಕಷನ್ ಮಾಡಿದ್ದು. ಸೊ ಹೆಂಗೆ ಇಲ್ಲೇ ಭಗವಂತ ನಿಷ್ಕಾಮ ಕರ್ಮ ಬಗ್ಗೆ ಡಿಟೇಲ್ ಆಗಿ ನಿಮ್ಗೆ ತಿಳಿಸ್ತಾ ಇದ್ದಾರೆ. ಭಗವಂತ ಯಾವ ತರ ಅರ್ಜುನ ನೋಡು, ಸೊ ನೀನು ಏನ್ ಮಾಡ್ಬೇಕು, ನಿಂದನೀಯ ಎಲ್ಲಾ ಕರ್ಮಗಳು, ನಿಂದನೀಯವಾದ ಕರ್ಮಗಳನ್ನು ತ್ಯಜಿಸಿ ನೀನು ನನಗೆ ಶರಣವಾಗಿ ಭೋಕ್ತೆ ಇಚ್ಛೆಯನ್ನು ಬಿಟ್ಟು ನೀನು ನನ್ ಸಲುವಾಗಿ ಕಾರ್ಯ ಮಾಡು. ಸೊ ಕೃಪಣವಾಗ್ಬೇಡ. ಇಲ್ಲಾಂದ್ರೆ ಕೃಪನಾಗಿದೆ ಅಂದ್ರೆ ನಿನ್ಗೆ ಕೃಪನಾಗಿದ್ದವನಿಗೆ ಕರ್ಮದ ಫಲವನ್ನು, ಕೃಪನಾಗಿದ್ದವನೇ ಕರ್ಮದ ಫಲಕ್ಕೆ ಅಪೇಕ್ಷೆ ಪಡ್ತಾನೋ, ಇಚ್ಛೆ ಮಾಡ್ತಾನಂತ ನಿನ್ನೆ ನಾವು ಡಿಸ್ಕಷನ್ ಮಾಡಿದ್ವು. ಸೊ ಆ ತರನಲ್ಲಿ ನಾವು ಹೆಂಗೆ ಪ್ರಭುಪಾದ ಡಿಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ರು, ಹೆಂಗೆ ನಾವು ಒಂದು ಭಕ್ತಿನಲ್ಲಿ ನಾವು ಯಾವಾಗ ತೊಡಗ್ತೀವಿ, ಸೊ ಯಾವಾಗ ನಾವು ಭಕ್ತಿನಲ್ಲಿ ಮುಂದೆ ಹೋಗ್ತೀವಿ, ಸೊ ಅವಾಗ ನಾವು ಎಲ್ಲ ನಿಂದನೀಯ ಕಾರ್ಯ ಅಂದ್ರೆ ಸಿನ್ಫುಲ್ ಆಕ್ಟಿವಿಟೀಸ್, ಪಾಪಗಳ ಕಾರ್ಯಗಳನ್ನು ನಾವು ತ್ಯಜಿಸ್ತಾ ನಾವ್ ಏನ್ ಮಾಡ್ಬೇಕು, ಭಗವಂತನ ಭಕ್ತಿಮಯ ಸೇವೆನಲ್ಲಿ ತೊಡಗಿಸ್ಬೇಕು. ಭಗವಂತನ ಈ ಭಕ್ತಿಮಯ ಸೇವೆಯಲ್ಲಿ ತೊಡಗಿಸ್ಬೇಕು. ಸೊ ಇದೇ ಶ್ರೇಷ್ಠಕರವಾದ ಮತ್ತು ಇದನ್ನು ನಮಗೆ ಮುಕ್ತಿಗೆ ಕಾರಣವಾಗತ್ತೆ. ಮತ್ತು ಯಾರು ಈ ತರ ಮಾಡೋದಿಲ್ಲ, ಯಾರು ಈ ತರ ಕಾರ್ಯನಲ್ಲಿ ತೊಡಗೋದಿಲ್ಲ, ಭಕ್ತಿಮಯ ಕಾರ್ಯನಲ್ಲಿ ಅವ್ರು ಕೃಪಣವಾಗಿರ್ತಾರೆ. ಕೃಪಣ ಅಂದ್ರೆ ಏನೋ ಒಂದು ಮೈಸರ್, ಕೃಪಣಗೆ ಕನ್ನಡದಲ್ಲಿ ಏನೇನು ಹೇಳೋದು ಗೊತ್ತಿಲ್ಲ. ಸೊ ಆ ವ್ಯಕ್ತಿ ಕೃಪಣವಾಗಿರ್ತಾನೋ ಅಂದ್ರೆ ಕಂಜೂಸ್ ಅಂತ ಹೇಳ್ಬೋದು ನಾವು. ಸೊ ಏನಾದ್ರೂ ಇದ್ ಮಾಡ್ಬೇಕಂದ್ರೆ ಸ್ಪೆಂಡ್ ಮಾಡೋದಿಲ್ಲ ಅವನು ಏನ್ ಮಾಡ್ತಾನೋ, ತನ್ನ ದುಡ್ಡನ್ನು ತನ್ನ ಕಡೆ ಇಟ್ಕೊಂಡು ಸತ್ತು ಬಿಡ್ತಾನ ಲಾಸ್ಟ್ ನಲ್ಲಿ. ತನ್ನ ಪೂರ್ತಿ ಪ್ರಾಪರ್ಟಿ ಇರೋದನ್ನು ಯಾವತ್ತೂ ಸ್ಪೆಂಡ್ ಮಾಡಕ್ ಹೋಗೋದಿಲ್ಲ ಅಂತ ಅವನಿಗೆ ಕೃಪಣ ಅಂತ ಹೇಳ್ತಾರೆ. ಸೊ ಇಲ್ಲೇ ಪ್ರಭುಪಾದಲ್ಲೇ ಡಿಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ರು, ಹೆಂಗೆ ಒಂದು ಕೃಪನಾಗಿದ್ದ ವ್ಯಕ್ತಿಯವನು ಅಷ್ಟೇ ಏನ್ ವಿಚಾರ ಮಾಡ್ತಾನೋ, ಫಲದ ಅಪೇಕ್ಷೆ, ಭೋಗ ಇಚ್ಛೆ, ಉಪಭೋಗ ಮಾಡುವಂತ ಇಚ್ಛೆ ಮಾಡ್ತಾನಂತ. ಸೊ ನಾವು ನಿನ್ನೆ ಡಿಸ್ಕಷನ್ ನಲ್ಲಿ ತಿಳ್ಕೊಂಡಿರ್ಬೋದು. ಸೊ ಅಂಥ ವ್ಯಕ್ತಿ ಕೃಪನೆ ಯಾಕೆ ಹೇಳಿದಾರ, ಅಂಥ ವ್ಯಕ್ತಿಗೆ ಭೋಗದ ಇಚ್ಛೆ ಇದ್ದಿದ್ದವನ್ಗೆ ಅಂದ್ರೆ ಕರ್ಮ ಫಲ ಅಪೇಕ್ಷೆ ಇದ್ದಿದ್ದವನ್ಗೆ ಯಾಕೆ ಕೃಪನ ಅಂತ ಹೇಳಿದಾರಂತ ನಾವು ತಿಳ್ಕೊಂಡು, ಹೆಂಗೆ ಅವನು ಯಾವತ್ತು ಯಾವುದಾದ್ರೂ ಮೋಸ್ಟ್ ಹೈಯೆಸ್ಟ್ ಥಿಂಗ್ ಅವನು ಬಿಟ್ಟು ಎಲ್ಲವನ್ನು, ಈ ಮನುಷ್ಯ ಜನ್ಮದ ಎಲ್ಲಕ್ಕಿಂತ ಹೈಯೆಸ್ಟ್ ಟಾಪ್ ಮೋಸ್ಟ್ ಥಿಂಗ್ ಅಂದ್ರೆ ಭಗವಂತನ ಕೃಷ್ಣ ಭಕ್ತಿ ಪ್ರಾಪ್ತವಾಗೋದು. ಸೊ ಅದನ್ನು ಬಿಟ್ಟು ಅವನು ಬ್ಯಾರೆ ಕಾರ್ಯನಲ್ಲಿ ತೊಡಗುತ್ತಾನ, ಭೋಗ ಇಚ್ಛೆ ಮಾಡೋದು, ಇಲ್ಲಾಂದ್ರೆ ತನ್ನ ಅಪೇಕ್ಷೆಗೆ ತಕ್ಕಂಗೆ ತನ್ನ ಕರ್ಮ ಫಲವನ್ನು ಏನ್ ಮಾಡ್ತಾನೋ, ತನಗೆ ಬೇಕಿದಂಗೆ ಕಾರ್ಯ ಮಾಡಿ, ತನಗೆ ಫಲ ಬೇಕಂಗೆ ಅಪೇಕ್ಷೆ ಮಾಡಿ ಅವನು ಕಾರ್ಯ ಮಾಡ್ತಾ ಇರ್ತಾನೋ ಅಂಥ ಮನುಷ್ಯ. ಸೊ ಅಂಥ ಮನುಷ್ಯನಿಗೆ ಕೃಪನ್ ಅಂತ ಹೇಳಿದರು, ಅಂಥ ಕರ್ಮ ಮಾಡೋವ್ರಿಗೆ ಕೃಪನ್ ಅಂತ ಹೇಳಿದರು. ಸೊ ಯಾರು ಭಕ್ತಿಯನ್ನು ಬಿಟ್ಟು ಭಕ್ತಿ ಬಿಟ್ಟು ಯಾವ್ದೋ ಕಾರ್ಯ ಮಾಡ್ತಾ ಇದ್ದಾರೋ, ಎಲ್ಲೇ
ತನ್ನ ಇಚ್ಛೆ ಸಲುವಾಗಿ, ತನ್ನ ಇಂದ್ರಿಯ ತೃಪ್ತಿ ಸಲುವಾಗಿ ಯಾವ್ದೋ ಕಾರ್ಯ ಮಾಡ್ತಾ ಇದ್ದಾರೋ ಅವ್ರಿಗೆ ಕೃಪನ್ ಅಂತ ಹೇಳಿದರು. ಸೊ ಅಂದ್ರೆ ಏನು, ಅವರು ತನ್ನ ವ್ಯಾಲ್ಯೂಬಲ್ ಅಸೆಟ್ ವನ್ನು ಯೂಸ್ ಮಾಡ್ತಾ ಇಲ್ಲ. ವ್ಯಾಲ್ಯೂಬಲ್ ಯಾವ ಅಸೆಟ್ ಅಂದ್ರೆ ಅವನು ತನ್ನ ಕಾರ್ಯವನ್ನು ಏನ್ ಮಾಡ್ಬೇಕು, ಅವರು ಭಕ್ತಿಮಯ ಕಾರ್ಯನಲ್ಲಿ ತೊಡಗಿಸ್ಬೇಕು. ಆದ್ರೆ ಅವರು ಏನ್ ಮಾಡ್ತಾ ಇದ್ದಾರೋ ಹೈಯರ್ ಕೃಷ್ಣ ಭಕ್ತಿನಲ್ಲಿ ತೊಡಗಿಸ್ಬೇಕು ಅಂತ ಕಾರ್ಯನಲ್ಲಿ ಅವನು ಮಾಡದೆ ತನ್ನ ಜೀವನವನ್ನು ಇಂಥ ಇಂದ್ರ ತೃಪ್ತಿ ಇಲ್ಲಾಂದ್ರೆ ಭೋಗಿಚ್ಛೆ ತನಗೆ ಇದೇ ಭೋಗಿಚ್ಛೆನಲ್ಲಿ ತೊಡಗಿಸಿ ತನ್ನ ಜೀವನವನ್ನು ವ್ಯರ್ಥ ಮಾಡ್ಕೋತಾರೆ. ಅಂತಹರಿಗೆ ಕೃಪನ ಅಂತ ಹೇಳಿದಾರಂತ ನಿನ್ನಿನ ಶ್ಲೋಕ ನಾವು ತಿಳ್ಕೊಂಡು. ಸೊ ಆದ್ರೆ ಇವತ್ತು ಏನ್ ಡಿಸ್ಕಷನ್ ಆಗ್ತಾ ಇದೆ ನೋಡಿ, ಇಲ್ಲಿ ಪಾಯಿಂಟ್ ಏನಾಗ್ತಾ ಇದೆ, ಇಲ್ಲಿ ಭಗವಂತ ಏನ್ ಫೋಕಸ್ ಮಾಡ್ತಾ ಇದ್ದಾನು, ಮೋಸ್ಟ್ ಇಂಪಾರ್ಟೆಂಟ್ ಹೇಳ್ತಾ ಇದ್ದಾನು, ಅರ್ಜುನ ಹೆಂಗೆ ಕರ್ಮವನ್ನು, ಒಂದು ಕರ್ಮ ಬಂಧನಕಾರಕ ಇದೆ, ಆದ್ರೆ ಅದೇ ಕರ್ಮ ನಿನ್ಗೆ ಈ ಬಂಧನದಿಂದನೂ ಮುಕ್ತ ಮಾಡಕ್ ಸಾಧ್ಯವಾಗತ್ತೆ. ಸೊ ಅದಕ್ಕೆ ನೀನು ಒಂದು ಕರ್ಮನಿಂದ ಬಂಧನ ಆಗ್ತಿ ಅಂತ ಕರ್ಮವನ್ನು ಕರ್ಮನಿಂದ ಓಡಿ ಹೋಗೋದಂತ ವಿಚಾರ ಮಾಡ್ಬೇಡ ಅರ್ಜುನ. ನೀ ನಿಷ್ಕಾಮ ಕರ್ಮಿಯಾಗಿ ನೀನು ಕಾರ್ಯ ಮಾಡು. ನಿಷ್ಕಾರ ಕರ್ಮಿ ಅಂದ್ರೆ ಏನು, ನನ್ನ ಸಲುವಾಗಿ ಇಲ್ಲಾಂದ್ರೆ ನನ್ನ ಸಂತುಷ್ಟಿ ಸಲುವಾಗಿ ನನ್ಗೆ ಯಾವಾಗ ನೀನ್ ಕಾರ್ಯ ಮಾಡ್ತೀಯ, ಸೊ ಅವಾಗ ನಿನಗೆ ಯಾವ್ದು ಬಂಧನ, ಈ ಜಗತ್ತಿನಲ್ಲಿ ಇರುವಂತ ಯಾವ್ದು ಬಂಧನವನ್ನು ನಿನ್ಗೆ ಹಚ್ಚೋದಿಲ್ಲ. ಪುಣ್ಯ ಇಲ್ಲಾಂದ್ರೆ ಪಾಪನೂ ಹತ್ತೋದಿಲ್ಲ. ಅದಕ್ಕೆ ಇಂಥ ಕಾರ್ಯ ಮಾಡು, ಇಲ್ಲಾಂದ್ರೆ ಕರ್ಮನಿಂದ ಓಡ್ ಹೋಗ್ಬೇಡ ಅಂತ ಕೃಷ್ಣ ಅಲ್ಲೇ ಅಡ್ವೈಸ್ ಕೊಡೋ ಸಲುವಾಗಿ ಇವೆಲ್ಲ ಶ್ಲೋಕವನ್ನು ಹೇಳ್ತಾ ಇದ್ರು. ಸೊ ಈಗ ಭಗವಂತ ನಿಷ್ಕಾಮ ಕರ್ಮ ಸಲುವಾಗಿ ಫೋಕಸ್ ಮಾಡ್ತಾ ಇದ್ರು. ಸೊ ಇವತ್ತಿನ ಶ್ಲೋಕನಲ್ಲಿ ನಾವು ನೋಡಿದ್ರೆ ಏನಾಗುತ್ತೆ, ಇವತ್ತಿನ ಶ್ಲೋಕನಲ್ಲಿ ನಾವು ನೋಡಿದ್ರೆ ಸೊ ಇಲ್ಲಿ ಭಗವಂತ ಹೇಳ್ತಾ ಇದ್ದನು, ಬುದ್ಧಿಯುಕ್ತೋ ಜಹಾತಿಹ ಉಭೇ ಸುಕೃತ ದುಷ್ಕೃತೆ. ಸೊ ನೀನು ಏನ್ ಮಾಡು, ಭಕ್ತಿನಲ್ಲಿ ನೀ ಯಾವಾಗ ಸಂಲಗ್ನ ಆಗ್ತೀಯ ಅಂದ್ರೆ ಭಕ್ತಿಮಯ ಬುದ್ಧಿಯುಕ್ತ ಅಂದ್ರೆ ಬುದ್ಧಿ ಅಂದ್ರೆ ನಿಮ್ಗೆ ಹಿಂದಿನ ಅಧ್ಯಾಯನಲ್ಲಿ ನಾವು ತಿಳ್ಕೊಳ್ಳೋ ಬುದ್ಧಿಯೋಗ ಅಂದ್ರೆ ಏನು, ಭಕ್ತಿ ಯೋಗನೇ, ಅರ್ಥ ಆಯ್ತಲ್ಲ. ಸೊ ಬುದ್ಧಿಯೋಗ ಅಂದ್ರೆ ಭಕ್ತಿ ಯೋಗ. ಯಾವಾಗ ನಾನು ಬುದ್ಧಿಯುಕ್ತ ಅಂದ್ರೆ ನೀನು ಭಕ್ತಿ ಯೋಗನಲ್ಲಿ ಯಾವಾಗ ಸಂಲಗ್ನ ಆಗ್ತೀಯಾ, ಜಹಾಂತಿಹ ಅಂದ್ರೆ ನೀನು ಯಾವಾಗ ಜಹಾಂಗೀತ ಅಂದ್ರೆ ಮುಕ್ತವಾಗ್ತೀಯ. ಸೊ ನೀನು ಎರಡು ಮುಕ್ತ ಆಗ್ತೀಯ ಎತರದಿಂದ, ಒಂದು ಸುಕೃತ ದುಷ್ಕೃತ ಅಂದ್ರೆ ನೀನು ಯಾವಾಗ ನೀನು ಭಕ್ತಿ ಸೇವೆ ಅಂದ್ರೆ ಭಕ್ತಿ ಸೇವೆನಲ್ಲಿ ನೀನು ಯಾವಾಗ ಸಂಲಗ್ನ ಆಗ್ತೀಯ, ಸೊ ಅವಾಗ ನಿಂದು ಏನು ಸುಕೃತ ಅಂದ್ರೆ ಪುಣ್ಯ ಮತ್ತು ಪಾಪ ಇಂಥ ಕಾರ್ಯನಿಂದನೂ ನೀನು ಮುಕ್ತವಾಗ್ತೀಯ. ತಸ್ಮಾದ್ ಯೋಗ, ಅದಕ್ಕೆ ಯುಜಸ್ವ ಯೋಗ, ಅದಕ್ಕೆ ಏನ್ ಮಾಡು, ಪ್ರಯತ್ನ ಮಾಡು, ಇಂಥ ಕಾರ್ಯ ಮಾಡೋ ಸಲುವಾಗಿ ನೀನು ಪ್ರಯತ್ನ ಮಾಡು. ಇದೇ ಎಲ್ಲಕ್ಕಿಂತ ಹೈಯೆಸ್ಟ್ ಟಾಪ್ ಮೋಸ್ಟ್ ಕೌಶಲವಾದ ಯೋಗವಿದೆ. ಕೌಶಲ ಅಂತ ಹೇಳಿದರು ಅಂದ್ರೆ ಇದು ಬಹಳ ಎಕ್ಸ್ಪೀರಿಯನ್ಸ್ ಆಗಿದಂತಹ ಕಾರ್ಯ, ಇದು ಬಹಳ ಎಕ್ಸ್ಪೀರಿಯನ್ಸ್ ಕಾರ್ಯ ಇದು. ಸೊ ದಟ್ ಈಸ್ ವೈ ಕೌಶಲ, ಇದರಲ್ಲಿ ಪ್ರಶಿಕ್ಷಣ ಬೇಕು ನಿನ್ಗೆ. ಸೊ ಕೌಶಲವಾಗಿ ಕಾರ್ಯ ಮಾಡುವಂತ ಕೃಷ್ಣ ಇಲ್ಲೇ ತಿಳಿಸ್ತಾ ಇದ್ದಾನು. ಸೊ ಬರೀ ತಾತ್ಪರ್ಯನಲ್ಲಿ ಪ್ರಭುಪಾದ್ ಬಹಳ ಸುಂದರವಾಗಿ ಡಿಟೇಲ್ ಆಗಿ ನಮ್ಗೆ ತಿಳಿಸ್ತಾ ಇದ್ದಾರೋ. ಸೊ ಆ ತಾತ್ಪರ್ಯವನ್ನು ಪಾಯಿಂಟ್ಸ್ ವನ್ನು ನಾವು ಓದೋಣ. ಸೊ ಯಾರು ಓದ್ತೀರಾ ಪಾಯಿಂಟ್ ವನ್ನು ಓದಿ? ಓದ್ಲಾ ಪ್ರಭು? ಓದಿ. Since time immemorial, every living entity has accumulated the various reactions of his good and bad works. As such, he is continuously ignorant for his real constitutional position. One's ignorance can be removed by the instructions of Bhagavad Gita, which teaches one to surrender upon Lord Sri Krishna in all respects and become liberated from the chained victimization of actions and reactions, birth after death. Arjuna is therefore advised to act in Krishna consciousness, the purifying process of resultant actions. ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ತುಂಬಾ ಟೈಮ್ ಇಂದ ನಾವು ಮಾಡಿರೋ ಒಳ್ಳೆ ಆಕ್ಟಿವಿಟೀಸ್, ಕೆಟ್ಟ ಆಕ್ಟಿವಿಟೀಸ್ ಎಲ್ಲಾದ್ರು ರಿಸಲ್ಟ್ ಇಂದ ನಾವು ಫುಲ್ ಇಗ್ನೋರೆಂಟ್ ಆಗೋಗಿದೀವಿ. ಹಿಂಗೆ ಕಂಟಿನ್ಯೂಸ್ ಆಗಿ ಇಗ್ನೋರೆಂಟ್ ಆಗಿ ನಮ್ದು ರಿಯಲ್ ಪೊಸಿಷನ್ ಏನು ಅನ್ನೋದನ್ನೇ ಮರ್ತೋಗಿದೀವಿ. ಬಟ್ ಈ ಇಗ್ನೋರೆನ್ಸ್ ನ ರಿಮೂವ್ ಮಾಡ್ಬೋದು ಹೇಗೆ ಅಂತ ಭಗವದ್ಗೀತೆಯಲ್ಲಿ ಕೊಟ್ಟಿರೋ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ನಾವು ಕೃಷ್ಣಗೆ ಸರೆಂಡರ್ ಆಗ್ಬೇಕು, ಎಲ್ಲಾ ರೀತಿನೂ ಸರೆಂಡರ್ ಆಗ್ಬೇಕು. ಅವಾಗ ನಾವು
ಈ ಬರ್ತ್ ಡೆತ್ ಅನ್ನೋ ಸೈಕಲ್ ನಿಂದನೂ ಕೂಡ ನಾವು ಬಿಡುಗಡೆ ಆಗ್ಬೋದು, ಮತ್ತೆ ಆಕ್ಷನ್ಸ್ ಮತ್ತೆ ರಿಯಾಕ್ಷನ್ಸ್ ಅನ್ನೋ ಸೈಕಲ್ ಇಂದಾನು ನಾವು ಬಿಡುಗಡೆ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಅರ್ಜುನಗೆ ಅಡ್ವೈಸ್ ಮಾಡ್ತಾ ಇರೋದು ಕೃಷ್ಣ, ಇದು ಪ್ಯೂರಿಫೈಯಿಂಗ್ ಪ್ರಾಸೆಸ್ ಅಂತ ಹೇಳ್ತಾ ಇದ್ದಾರೆ ಪ್ರಭು. ಕರೆಕ್ಟ್. ಸೊ ಪ್ರಭುಪಾದ್ ಏನ್ ಫೋಕಸ್ ಮಾಡ್ತಾ ಇದ್ದಾರೋ, ಪ್ರಭುಪಾದ್ ಹೇಳ್ತಾ ಇದ್ದಾರೋ, ಸೊ ಅರ್ಜುನ ನೀನು ಕೃಷ್ಣ ಕಾನ್ಸಿಯಸ್ ಆಕ್ಟಿವಿಟಿ ಮಾಡು. ಸೊ ಇಂತ ಪ್ರಭುಪಾದ್ ಇಲ್ಲಿ ಹೇಳ್ತಾ ಇದ್ದಾರೋ, ಯಾವಾಗ ಒಂದು ಮನುಷ್ಯ, ಸೊ ಆಕ್ಚುಲಿ ಇಲ್ಲಿ ನೀವು ನೋಡಿ, ಸಿನ್ಸ್ ದ ಟೈಮ್ ಇಮ್ಮೋರಿಯಲ್ ಈಚ್ ಲಿವಿಂಗ್ ಎಂಟಿಟೀಸ್ ಅಕ್ಯುಮುಲೇಟೆಡ್ ದ ವೇರಿಯಸ್ ರಿಯಾಕ್ಷನ್ಸ್ ಆಫ್ ಗುಡ್ ಅಂಡ್ ಬ್ಯಾಡ್ ವರ್ಕ್ಸ್. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೋ, ಸೊ ನಾವು ತಿಳ್ಕೋಬಹುದು. ಸೊ ಯಾವಾಗ ನಾವು ಈ ಮನುಷ್ಯ ಜನ್ಮ ನಾವು ಆಕ್ಚುಲಿ ನಾವು ಯಾವಾಗ ಮನುಷ್ಯ ಜನ್ಮ ತಗೊಳ್ತೀವಿ, ಸೊ ಅವಾಗ ಅದಕ್ಕಿಂತ ಮುಂಚೆ ಇಲ್ಲಾಂದ್ರೆ ಹಿಂದಿನ ಎಷ್ಟಾದ್ರೂ ಜನ್ಮನಲ್ಲಿ ನಮ್ಮ ಬಹಳಷ್ಟು ಪುಣ್ಯ ಕಾರ್ಯಗಳು, ಇಲ್ಲಾಂದ್ರೆ ಪಾಪ ಕಾಲಗಳನ್ನು, ಸಿನ್ಫುಲ್ ಆಕ್ಷನ್, ಇಲ್ಲಾಂದ್ರೆ ಗುಡ್ ಇಲ್ಲಾಂದ್ರೆ ಬ್ಯಾಡ್, ಇವೆಲ್ಲವನ್ನು ನಮ್ದು ಕರ್ಮದ ಫಲಗಳನ್ನು ನಮ್ಗೆ ಅಕ್ಯುಮುಲೇಟ್ ಆಗಿರುತ್ತೆ. ಸೊ ಆ ಅಕ್ಯುಮುಲೇಟ್ ಆಗಿದಂತ ಕರ್ಮದ ಫಲ ಪ್ರಕಾರವೇ ನಮ್ಗೆ ಒಂದೊಂದು ತರದ್ದು ದೇಹ ಸಿಗತ್ತೆ, ಒಂದೊಂದ್ ತರದ್ದು ಶರೀರ ಸಿಗತ್ತೆ, ದೇಹ ಸಿಗತ್ತೆ, ಶರೀರ ಸಿಗತ್ತೆ. ಅದೇ ತರ ಸುಖ, ದುಃಖ, ಸಂತೋಷ ಎಲ್ಲವನ್ನು ಸಿಗೋದು ಈ ನಾವು ಹಿಂದಿನ ಜನ್ಮ ಮಾಡಿದಂತ ಪುಣ್ಯ ಮತ್ತು ಪಾಪ ನಿಮಿತ್ತನಿಂದ. ಸೊ ಮೋಸ್ಟ್ ಇಂಪಾರ್ಟೆಂಟ್ ನಾವು ಇಲ್ಲೇ ಹೇಳ್ತಾ ಇದ್ದಾರೋ, ಸೊ ನೋಡಿ ಇಲ್ಲೇ ಹೇಳ್ತಾ ಇದ್ದಾರೆ, ಸಿನ್ಸ್ ದ ಟೈಮ್ ಇಮ್ಮೋರಿಯಲ್ ಈಚ್ ಲಿವಿಂಗ್ ಎಂಟಿಟಿ ಹ್ಯಾಸ್ ಅಕ್ಯುಮುಲೇಟೆಡ್ ವೇರಿಯಸ್ ರಿಯಾಕ್ಷನ್ಸ್. ಅಂದ್ರೆ ಈ ಜೀವಾತ್ಮ ಎಷ್ಟು ಹಲವಾರು ಜನ್ಮ ಅವನು ಈ ಭೌತಿಕ ಜಗತ್ನಲ್ಲಿ ತಗೊಂಡಿದನೋ, ಸೊ ಹಲವಾರು ಜನ್ಮನಲ್ಲಿ ಎಷ್ಟಾದ್ರೂ ಅವನು ಏನ್ ಮಾಡಿದನೋ, ಇವೆಲ್ಲ ಕರ್ಮಗಳನ್ನು, ಒಳ್ಳೆ ಕೆಟ್ಟದು, ಈಗೆಲ್ಲ ಕರ್ಮದ ಭಾರ ಇದೆ ಅಲ್ಲ, ಎಲ್ಲ ಭಾರವನ್ನು ತಗೊಂಡ್ ಬಂದಿದ್ದಾನ ಅವನು, ಪೂರ್ತಿಯಾಗಿ ಭಾರ ಇದೆ ಅವನಿಗೆ. ಸೊ ಈ ಮನುಷ್ಯ ಜನ್ಮ ಯಾವಾಗ ಸಿಗತ್ತೆ ಅವನಿಗೆ, ಅದು ಕಂಟಿನ್ಯೂಸ್ ಆಗಿ ಅದೇ ಭಾರ ಅವನ ಮೇಲೆ ತಲೆ ಮೇಲೆ ಇರುತ್ತೆ. ಸೊ ಸೇಮ್ ಭಾರ, ಸೊ ಪುಣ್ಯದ ಭಾರ ಇರ್ಲಿ ಇಲ್ಲಾಂದ್ರೆ ಪಾಪದ ಭಾರ ಇರ್ಲಿ. ಸೊ ಹಲವಾರು, ಒಂದಲ್ಲ ಎರಡು ಅಲ್ಲ, ವೇರಿಯಸ್ ಇಮ್ಮೆಮೊರಿಯಲ್ ಅಂತ ಹೇಳ್ತಾ ಇದ್ದಾರೆ. ಸಿನ್ಸ್ ಇಮ್ಮೆಮೊರಿಯಲ್ ಅಂದ್ರೆ ಏನೋ ಅದು ಹೇಳಕ್ ಸಾಧ್ಯವಿಲ್ಲ. ಅಷ್ಟು ಜನ್ಮ ತನಕ ನಾವು ಇಷ್ಟು ಎಲ್ಲ ಪುಣ್ಯ ಮತ್ತು ಪಾಪಗಳ ನಮ್ಮ ಕೊಠಡಿ ಇದೆ, ದೊಡ್ಡ ಕೊಠಡಿ ಇದೆ ನಮ್ ಕಡೆ. ಸೊ ಆ ಕೊಠಡಿ ಹೆಂಗಿದೆ, ಬಹಳ ದೊಡ್ಡದಾಗಿದೆ. ಸೊ ಪ್ರಭುಪಾದ್ ಹೇಳ್ತಾ ಇದ್ದಾರೋ, ಸೊ ಈ ಕೊಠಡಿಯಿಂದನೇ ನಾವ್ ಏನಾಗ್ತೀವಿ, ಆಸ್ ಸಚ್ ಹಿ ಕಂಟಿನ್ಯೂಸ್ಲಿ ಇಗ್ನೋರೆಂಟ್ ಆಫ್ ಹೀಸ್ ರಿಯಲ್ ಕಾನ್ಸ್ಟಿಟ್ಯೂಷನ್ ಪೊಸಿಷನ್. ಇದೇ ಕಾರಣದಿಂದ ಒಂದು ಮನುಷ್ಯ ತನ್ನ ರಿಯಲ್ ಸ್ವಭಾವ ಅಂದ್ರೆ ಏನು, ಅವನು ಭಗವಂತನ ದಾಸ ಅನ್ನುವಂತ ಅವನು ನಿಜವಾದ ಸ್ವಭಾವವನ್ನು ಅವನು ಮರಿತಾ ಇರ್ತಾನ. ಸೊ ರಿಯಲ್ ಇಗ್ನೋರೆನ್ಸ್ ಆಗ್ತಾನ. ಈ ಒಂದು ಕರ್ಮದ ಇತರನಲ್ಲಿ ಸಿಕ್ಕೊಂಡು, ಒಂದು ಕರ್ಮದ ಜಾಲಿನಲ್ಲಿ ಸಿಕ್ಕೊಂಡು ಅವನು ಈ ನಿಜವಾದ ಸ್ವಭಾವ ಅಂದ್ರೆ ಏನು, ಅವನು ಒರಿಜಿನಲ್ ಭಗವಂತನ ದಾಸ, ಭಗವಂತನ ಸೇವಕ, ಅದೇನೇ ಮರೆತು ಹೋಗ್ತಾನ ಅವನು. ಸೊ ಯಾಕಂದ್ರೆ ಇವೆಲ್ಲ ಇದೆಯಲ್ಲ. ಸೊ ನೀವು ಆಕ್ಚುಲಿ ಯಾವಾಗ ಭಗವಂತ, ನೀವು ಒಬ್ಬೊಬ್ಬರಿಗೆ ಒಂದು ಕನ್ಫ್ಯೂಷನ್ ಆಗತ್ತೆ. ಸೊ ಏನು, ಒಂದು ಆತ್ಮ ಇದಾನಲ್ಲ, ಸೊ ಒಂದು ಆತ್ಮ ಸ್ಪಿರಿಚುವಲ್, ಅವನು ಯಾವತ್ತೂ ಏನದು ಸಚ್ಚಿದ್ ಆನಂದ, ಅಂದ್ರೆ ಅವನು ಯಾವತ್ತೂ ಇಗ್ನೋರೆನ್ಸ್ ನಲ್ಲಿ ಬರೋದಿಲ್ಲ, ಯಾವತ್ತೂ ಆನಂದ್ ನಲ್ಲಿ ಇರೋವನು, ಯಾವತ್ತೂ ಅವನು ಸಚ್ಚಿದ್ ಆನಂದ್ ಅಂದ್ರೆ ನಾಲೆಜಬಲ್ ಇರೋವನು. ಸೊ ಅಂಥ ಆತ್ಮನಿಗೆ ಸೊ ಯಾಕೆ ಅವನು ಸಫರ್ ಮಾಡ್ಬೇಕು, ಅಂಥ ಆತ್ಮನಿಗೆ ಯಾಕೆ ಇವೆಲ್ಲ ಸಚ್ಚಿದಾನಂದ ಸ್ವರೂಪ ಆಗಿದಂತ ಆತ್ಮನಿಗೆ ಯಾಕೆ ಅವನು ಸಫರ್ ಆಗ್ಬೇಕು ಅಂತ. ಸೊ ಯಾಕೆ ಅವನು ಸಫರ್ ಆಗ್ತಾನಂದ್ರೆ, ಯಾಕೆ ಅವನಿಗೆ ಇದೆಲ್ಲ ಬರುತ್ತೆ ಅಂದ್ರೆ, ಯಾಕಂದ್ರೆ ಅವನು ಫಸ್ಟ್ ಥಿಂಗ್ ಅವನು ವಿಚಾರ ಮಾಡ್ತಾನೋ, ನಾನು ಶರೀರ ಅಂತ. ಸೊ ಯಾವಾಗ ಅವನು ಇಗ್ನೋರೆನ್ಸ್ ಆಗ್ಬಿಡ್ತಾನೋ, ಅಂದ್ರೆ ಅವನು ಅಜ್ಞಾನದಲ್ಲಿ ಹೋಗ್ಬಿಡ್ತಾನೋ, ಅವಾಗ ಅವನಿಗೆ ಫಸ್ಟ್ ಅವನು ಈ ಸರ್ಕಲ್ ಸ್ಟಾರ್ಟ್ ಆಗತ್ತೆ, ಜನ್ಮ ಮೃತ ಇಲ್ಲ, ಆಕ್ಚುಲಿ ಕರ್ಮದ ಸರ್ಕಲ್ ಸ್ಟಾರ್ಟ್ ಆಗೋದು ಇತರನಿಂದನೇ. ಫಸ್ಟ್ ಅವಾಗ ಅವನು ತಿಳ್ಕೊತಾನೋ ನಾನು ಈ ಶರೀರ ಅಂತ.
ಸೊ ಯಾವಾಗ ಆ ಶರೀರನಿಂದ ಅವನು ತನಗೆ ಐಡೆಂಟಿಫಿಕೇಶನ್ ಮಾಡ್ತಾನೋ, ಸೊ ಆವಾಗ ಅವನಿಗೆ ಒಂದೊಂದು ಹೆಜ್ಜೆನಲ್ಲಿ ಅವನಿಗೆ ಒಳ್ಳೆಯಾಗ್ಲಿ ಕೆಡದಾಗ್ಲಿ ಕರ್ಮನೂ ಸಿಗ್ತಾನೆ ಇರುತ್ತೆ. ಅವನು ಕರ್ಮದ ಫಲವನ್ನು ಅವನು ತಗೋತಾನೆ ಇರ್ತಾನೆ. ಸೊ ಕಂಟಿನ್ಯೂಸ್ಲಿ ನಾನ್ ಸ್ಟಾಪ್. ಸೊ ಒಂದ್ಸಲ ಆಗತ್ತೆ, ಒಂದ್ಸಲ 2 ಸಲ ಕಂಟಿನ್ಯೂಸ್ಲಿ ಈ ಜನ್ಮ ಇವೆಲ್ಲನಲ್ಲಿ ಅವನು ತಿರುಗ್ತಾನೆ ಇರ್ತಾನೆ. ಸೊ ಅವನಿಗೆ ಸಿಗ್ತಾನೆ ಇರುತ್ತೆ ಕರ್ಮ. ಸೊ ಇಗ್ನೋರೆನ್ಸ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಿದೆ ಈ ಕರ್ಮ ಬಂಧನ್ನಲ್ಲಿ, ಇಲ್ಲ ಅಂದ್ರೆ ಈ ಒಂದು ಅಜ್ಞಾನಲ್ಲಿ ಈ ಜನ್ಮ ಮೃತ್ಯು ಚಕ್ರನಲ್ಲಿ, ಇಲ್ಲ ಅಂದ್ರೆ ಈ ದೇಹದಲ್ಲಿ ಈ ಮಟೀರಿಯಲ್ ಬಾಡಿ ಸಿಗೋದಕ್ಕೆ ಎಲ್ಲದಕ್ಕೆ ಕಾರಣ ಏನು? ಸೊ ಯಾಕಂದ್ರೆ ಕರ್ಮಗಳು. ಆ ಕರ್ಮಕ್ಕೆ ಕಾರಣ ಏನು? ಕಾರ್ಯ ಕರ್ಮಕ್ಕೆ ಏನ್ ಕಾರಣ ಇದೆ? ನಮ್ದು ಅಜ್ಞಾನ, ನಮ್ದು ಇಗ್ನೋರೆನ್ಸ್. ಸೊ ಈ ಇಗ್ನೋರೆನ್ಸ್ಗೆ ನಮ್ಗೆ ಕಾರಣ ಇದೆ. ಸೊ ಆಕ್ಚುಲಿ ಹಿಂದಿನ ಶ್ಲೋಕನಲ್ಲಿ ನೀವು ತಿಳ್ಕೊಂಡಿರ್ಬೇಕು ಹೆಂಗೆ ಕೃಷ್ಣ ಅಲ್ಲಿ ಹೇಳ್ತಾ ಇದ್ದನು ಪಾಪ ಕಾರ್ಯವನ್ನು ಬಿಡು ಅಂತ. ಕೃಷ್ಣ ಅಲ್ಲೇ ಹೇಳ್ತಾ ಇದ್ದನು ಪಾಪ ಕಾರ್ಯಗಳು ಬಿಡು. ಆಕ್ಚುಲಿ ಈ ಶ್ಲೋಕನಲ್ಲಿ ಕೃಷ್ಣ ಮತ್ತೆ ಡೀಟೇಲ್ ಆಗಿ ಹೇಳ್ತಾ ಇದ್ದನು ಪಾಪ ಮತ್ತು ಪುಣ್ಯ ಕಾರ್ಯಗಳನ್ನು ನಿಂದು ಯಾವಾಗ ಭಕ್ತಿ ಮಾಡ್ತೀಯಲ್ಲ ಎಲ್ಲಾನು ಡಿಸ್ಟ್ರಾಯ್ ಆಗತ್ತೆ ಅಂತ. ಇಲ್ಲಿ ಹೇಳ್ತಾ ಇದ್ದಲ್ಲ ಸುಕೃತ ದುಷ್ಕೃತ ಅಂತ. ಎಲ್ಲವನ್ನು ಜಹಾಂತೀತ ಅಂತ ಅಂದ್ರೆ ಮುಕ್ತ ಆಗ್ಬೇತಿ ಅಂತ ನೀವು ಇದರಿಂದ ಮುಕ್ತ ಆಗ್ತಿ ಅಂತ. ಸೊ ಅಂದ್ರೆ ಎರಡವನ್ನು ಡಿಸ್ಟ್ರಾಯ್ ಮಾಡ್ಬೇಕು ನಮ್ಗೆ, ಒಂದೇ ಡಿಸ್ಟ್ರಾಯ್ ಮಾಡೋದಲ್ಲ. ಸೊ ಎರಡವನ್ನು ನಮ್ದು ಹೋಗ್ಬೇಕು. ಸೊ ಅವಾಗ ನಾವು ಈ ದೇಹ ಇಲ್ಲಾಂದ್ರೆ ಈ ಭಗವಂತನ ಸಾನ್ನಿಧ್ಯದಲ್ಲಿ, ಇಲ್ಲಾಂದ್ರೆ ಭಗವಂತನ ನಮ್ಮ ಸಚ್ಚಿದಾನಂದ ಸ್ವರೂಪ ಆಗಿದಂತ ನಮ್ಮ ಸ್ವರೂಪವನ್ನು ನಾವು ಅರಿತು ಭಗವಂತನ ಕಡೆ ಹೋಗಕ್ ಸಾಧ್ಯ. ಆದ್ರೆ ಮುಖ್ಯ ಇಂಪಾರ್ಟೆಂಟ್ ಪಾಯಿಂಟ್ ಏನು, ನಾವು ಅದಕ್ಕೆ ಹೋಗಕ್ಕೆ ಮುಂದೆ ಆಗೋಕೆ ಆಗೋದಿಲ್ಲ. ಯಾಕಂದ್ರೆ ಈ ಶರೀರ ನಾವು ಇಗ್ನೋರೆನ್ಸ್ ಜಾಸ್ತಿನೇ ಬೆಳೀತಾ ಇರ್ತೀವಿ. ನಾವು ಇಗ್ನೋರೆನ್ಸ್ ನಲ್ಲಿ ಜಾಸ್ತಿನೇ ಇರ್ತೇವೆ. ಯಾವಾಗ ಇನ್ನೊಂದು ಶರೀರದ ಗೊತ್ತೇ ನಾವು ತಿಳ್ಕೊಳ್ತೀವಿ. ಈಗ ನಾನು ಒಂದು ಶರೀರ ತಗೊಂಡ್ರೆ ನಾನು ಒಂದು ಮ್ಯಾನ್ ಅಂತ ಬಿಹೇವ್ ಮಾಡ್ತೀನಿ. ಇನ್ನೊಬ್ರು ಶರೀರ ತಗೊಂಡೆ ಅವ್ರು ವುಮನ್ ಅಂತ ಬಿಹೇವ್ ಮಾಡ್ತಾರೆ, ಒಂದು ಸ್ತ್ರೀ ಅಂತ ಬಿಹೇವ್ ಮಾಡ್ತಾರೋ, ನಾನು ಒಂದು ಪುರುಷ ಅಂತ ಬಿಹೇವ್ ಮಾಡ್ತೀನಿ. ಒಂದು ಆನೆ ಶರೀರನಲ್ಲಿ ತಗೊಂಡೆ ಅವನು ಆನೆ ಅಂತ ಬಿಹೇವ್ ಮಾಡ್ತಾನೋ. ಸೊ ಒಂದು ಶರೀರನಲ್ಲಿ ನಾವು ಹೋದ್ಮೇಲೆ ಆ ತರ ನಮ್ಗೆ ಇಗ್ನೋರೆನ್ಸ್ ನಲ್ಲಿ ನಾವು ಕವರ್ ಆಗ್ಬಿಡ್ತೀವಿ. ಸೊ ಆ ಕವರಿಂಗ್ ನಮ್ಗೆ ಏನ್ ಮಾಡುತ್ತೆ, ಅದೇ ನಾವು ನಮ್ಗೆ 101% ಬಿಲೀವ್ ಮಾಡಿಸ್ತಾ ಇರುತ್ತೆ. ಸೊ ನಾವು ಯಾವತ್ತೂ ನಾವು ಇಗ್ನೋರೆನ್ಸ್ ನಲ್ಲಿ ಇರ್ತೀವಿ, ನಾನೇ ಇದು ಅಂತ, ನಾನೇ ಅವನು ಅಂತ, ಈ ಶರೀರವೇ ನಾನು ಅಂತ. ಸೊ ಮೋಸ್ಟ್ ನಾವು ಇಗ್ನೋರೆನ್ಸ್ವೇ ನಮ್ಗೆ ಕಾರಣ ಇರುತ್ತೆ. ಸೊ ಅದಕ್ಕೆ ಶಾಸ್ತ್ರ ಇಲ್ಲಿ ಹೇಳ್ತಾ ಇದ್ರು, ಭಗವದ್ಗೀತೆ, ಭಾಗವತಂ ಇಂಥ ಶಾಸ್ತ್ರಗಳು ಏನ್ ಮಾಡುತ್ತೆ, ನಮ್ಮ ಇಗ್ನೋರೆನ್ಸ್ ವನ್ನು ಫಸ್ಟ್ ಕಟ್ ಮಾಡುತ್ತೆ. ನಮ್ಮ ಅಜ್ಞಾನವನ್ನು ಕಟ್ ಮಾಡೋದಕ್ಕೆ ಭಗವದ್ಗೀತೆ ಭಾಗವತಮೇ ನಮ್ಗೆ ಒಂದು ಅಸ್ತ್ರ. ಸೊ ಅದಕ್ಕೆ ಭಗವದ್ಗೀತೆ ಭಾಗವತಂ ನಮ್ಗೆ ಶಾಸ್ತ್ರವನ್ನು ಓದಕ್ ಕೊಟ್ಟಿದ್ರು. ಯಾಕೆ ಬಹಳ ಜನ ಹೇಳ್ತಾರು, ಯಾಕಪ್ಪ ಭಗವದ್ಗೀತೆ ಓದ್ಬೇಕು, ಈ ವಯಸ್ಸಾದ್ಮೇಲೆ ಓದ್ಬೇಕು, ಮುದುಕ ಆದ್ಮೇಲೆ ಓದ್ಬೇಕು, ಯಾಕೆ ಬೇಕು ಅಂತ. ವಯಸ್ಸಾದ್ಮೇಲೆ ನಿಮ್ಮ ಇಗ್ನೋರೆನ್ಸ್ ಹೋಗುದಂತಲ್ಲ, ಯಾವಾಗ ನೀವು ಈ ಭೌತಿಕ ಜಗತ್ನಲ್ಲಿ ಬಂದಿದ್ದೀರಾ ಅವಾಗಿಂದನೇ ನಮ್ಮ ಇಗ್ನೋರೆನ್ಸ್ ವನ್ನು ಈ ಈತನಿಂದ ನಾವು ತೆಗಿಬೇಕು. ಹೇಳ್ತಾರಲ್ಲ, ಪ್ರಹ್ಲಾದ್ ಮಹಾರಾಜ್ ಯಾವಾಗ ತನ್ನ ಚಿಕ್ಕ ಫ್ರೆಂಡ್ಸ್ ಗಳಿಗೆ ಯಾವಾಗ ಅವರು ಅಡ್ವೈಸ್ ಕೊಡ್ತಾ ಇದ್ರು, ಅವರು ಫ್ರೆಂಡ್ಸ್ ಹೇಳ್ತಾ ಇದ್ರು, ಅಂದ್ರೆ ರಾಕ್ಷಸ ಫ್ರೆಂಡ್ಗಳು, ಅವಳು ಹೇಳ್ತಾ ಇದ್ರು, ಅಲ್ಲ ಪ್ರಹ್ಲಾದ್ ನೀನ್ ಹೇಳ್ತಾ ಇದೀಯಾ ನಾವು ಆಟ ಆಡೋದು ಬಿಟ್ಟು ನಿನ್ ಜೊತೆ ಬರ್ಬೇಕಂತ. ಅಲ್ಲ, ನೀನ್ ಆಟ ಆಡೋದು ಬಿಟ್ಟು ನಿನ್ ಜೊತೆ ಇವೆಲ್ಲ ಭಕ್ತಿ ಸೇವೆ ಮಾಡೋದು ಸರಿಯಾಗಿದೆ ಅಂತ. ನಾವು ಆಟ ಆಡೋದು ಸಮಯ ಇದು, ನೀವೆಲ್ಲ ಈಗ ಅದು ಈಗ ಸಮಯ ಇಲ್ಲ ಅಂತ. ಸೊ ಆವಾಗ ಪ್ರಹ್ಲಾದ್ ಮಹಾರಾಜ್ ಅವ್ರಿಗೆ ಹೇಳ್ತಾರೋ, ನೋಡಿ ಯಾವುದು ಸಮಯ ಎಲ್ಲಕ್ಕಿಂತ ಯೋಗ್ಯ ಸಮಯ ಅಂದ್ರೆ ನಾವು ಯಾವಾಗ ಈ ಮನುಷ್ಯ ದೇಹ ಸಿಕ್ಕಿದೆ, ಸೊ ಯಾವಾಗ ನಮಗೆ ಸ್ವಲ್ಪ ಜ್ಞಾನ ಬಂದಿದೆ, ಅವಾಗ ನಾವು ಈ ಶಾಸ್ತ್ರವನ್ನು, ಇಲ್ಲಾಂದ್ರೆ ಈ ಭಗವದ್ಗೀತೆ, ಇಲ್ಲಾಂದ್ರೆ ಭಾಗವತವನ್ನು ತಿಳ್ಕೊಳ್ಳುವಂತಹ ಜ್ಞಾನವನ್ನು ಪಡೆಯುವಂತಹ ಪ್ರಯತ್ನ ಪಡ್ಬೇಕು. ಒಂದು ಗುರು ಮುಖಾಂತರವಾಗಿ. ಅದು ನಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಅದು ನಮ್ದು ಫಸ್ಟ್ ಸ್ಟಾರ್ಟಿಂಗ್. ಅದು ವಯಸ್ಸು ಆದ್ಮೇಲೆ ಮಾಡೋದಲ್ಲ, ಸ್ಟಾರ್ಟಿಂಗ್ 5 years. ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ 5 years ಓನ್ಲಿ. 5th year 5ನೇ ವರ್ಷನಲ್ಲಿ ನೀನು ಸ್ಟಾರ್ಟ್ ಮಾಡಿ ನೀವೆಲ್ಲರೂ ಅಂತ.
ಸೊ ಪ್ರಹ್ಲಾದ್ ಮಹಾರಾಜ್ ಎಲ್ಲಿ ಕೇಳಿದ್ದು? ಪ್ರಹ್ಲಾದ್ ಮಹಾರಾಜ್ 5ನೇ ವರ್ಷ ಅಲ್ಲ, ತಾಯಿಯ ಹೊಟ್ಟೆನಲ್ಲೇನೆ ಅವರು ಜ್ಞಾನ ತಗೊಂಡಿದ್ದು. ವಿಚಾರ ಮಾಡಿ. ನಾವು ವಿಚಾರ ಮಾಡ್ತೀವಿ, ನಾವು ಸ್ವಲ್ಪ ಮಕ್ಕಳು, ನಾವೇನಾದ್ರೂ ಮಕ್ಕಳಿಗೆ ನಾವು ಯಾವಾಗ ಇನ್ಸ್ಟ್ರಕ್ಷನ್ ತಾಯಿ ತಂದೆ ಹೇಳ್ತಾರೋ, ಪ್ರಭುಜಿ ಇವ್ರೆಲ್ಲಾ ಚಿಕ್ಕವ್ರಲ್ಲ, ಇವ್ರಿಗೆಲ್ಲ ಹೇಳಕ್ ಹೋಗ್ಬೇಡ್ರಿ, ಸುಮ್ನೆ ಸ್ವಲ್ಪ ಇವ್ರೆಲ್ಲ ತಿಳಿಯೋದಿಲ್ಲ, ಇವ್ರಿಗೆ ಏನಿರೋದಿಲ್ಲ, ಸುಮ್ನೆ ಆಮೇಲೆ ಇದ್ ಮಾಡ್ತಾರಂತ. ಹಂಗಿರೋದಿಲ್ಲ. ಭಗವದ್ಗೀತೆ ಭಾಗವತಂ ಅಂತಹ ಜ್ಞಾನವನ್ನು ತಾಯಿ ಹೊಟ್ಟೆನಿಂದನೇ ಸ್ಟಾರ್ಟ್ ಆಗತ್ತೆ. ಆ ತಾಯಿಯ ಹೊಟ್ಟೆನಿಂದನೇ ಪ್ರಹ್ಲಾದ್ ಮಹಾರಾಜ್ ಕಲ್ದಿದಂತ ಜ್ಞಾನ. ಸೊ ಆಮೇಲೆ ಬೆಳೀತಾ ಬೆಳೀತಾ ಯಾವ್ದು ಒಂದು ವಯಸ್ಸು ನಾವು ವಿಚಾರ ಮಾಡ್ತೀವಿ, ಯಾವ್ದು ಒಂದು ವಯಸ್ಸು ಒಂದು ಸೀಮೆ ಇಟ್ಕೋತೀವಿ, ನಾವೊಂದು ವಯಸ್ಸದು ಸೀಮೆ ಇಟ್ಕೋತೀವಿ. ಆಯ್ತು, ಪ್ರಹ್ಲಾದ್ ಮಹಾರಾಜ್ ಹೇಳಿದ್ದು ಆಯ್ತು, ಮಿನಿಮಮ್ 5 years ಆದ್ರೂ ಆಮೇಲೆ ಆದ್ರೂ ನಾವು ಅಂಡರ್ಸ್ಟ್ಯಾಂಡ್ ಮಾಡುವಂತ ಪ್ರಯತ್ನ ಪಡ್ಬೇಕು, ಈ ಜ್ಞಾನವನ್ನು ಪಡಿಬೇಕಂತ. ಆದ್ರೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಏನು ಇಲ್ಲ, ನಾವು ಅಷ್ಟನ್ನ ಬೇಡ, ಆಯ್ತು ನಾವು ಒಂದು ಮೆಚೂರ್ ಆದಾಗ ಸ್ವಲ್ಪ ನಮ್ಗೆ ಬುದ್ಧಿ ಬರುತ್ತೆ ಅವಾಗ ಅಂತ. ಸೊ ಆಮೇಲೆ ನಾವು ವಿಚಾರ ಮಾಡ್ತೀವಿ, ಇಲ್ಲ ಈಗ ಬೇಡ, ಸ್ವಲ್ಪ ಲಾಸ್ಟ್ ವಯಸ್ಸಾದ್ಮೇಲೆ ಪೂರ್ತಿಯಾಗಿ ನಾವು ಎಲ್ಲಾ ಬುದ್ಧಿ ಜಾಸ್ತಿ ಬರುತ್ತೆ ಅವಾಗ ಅಂತ. ಸೊ ಅದೆಲ್ಲ ಇಲ್ಲ. ಇಲ್ಲಿ ನಮ್ಗೆ ಹೇಳ್ತಾ ಇದ್ರು, ಮೋಸ್ಟ್ ಇಂಪಾರ್ಟೆಂಟ್ ನಮ್ಗೆ ತಿಳ್ಕೊಳ್ಬೇಕಂದ್ರೆ ನಾವ್ ಈಗ ಭಗವದ್ಗೀತೆ ಭಾಗವತಮನ್ನು ಜ್ಞಾನವನ್ನು ಯಾಕೆ ಪಡಿಬೇಕು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನಮ್ಮ ಇಗ್ನೋರೆನ್ಸ್ ಹೋಗ್ಬೇಕು, ನಮ್ಮ ಇಗ್ನೋರೆನ್ಸ್ ನಿಂದ ನಾವು ಮುಕ್ತರಾಗ್ಬೇಕು. ಮುಕ್ತರಾಗಿ ಆ ಇಗ್ನೋರೆನ್ಸ್ ನಿಂದ ಮುಕ್ತರಾಗಿ ಆ ತರ ಕಾರ್ಯ ಮಾಡ್ಬೇಕು. ಇಲ್ಲಿ ಹೇಳ್ತಾ ಇದ್ದಲ್ಲ, ಯುಜ್ಜಸ್ವ ಯೋಗ ಕರ್ಮಸು ಕೌಶಲ ಅಂತ, ತಸ್ಮಾದ್ ಯೋಗಸ್ಯ ಯುಜ್ಜಸ್ವ ಅಂತ ಹೇಳ್ತಾ ಇದ್ದಾರೋ. ಯುಜ್ಜಸ್ವ ಅಂದ್ರೆ ಅಶಾ ರೀತಿಲಿ ಸಂಲಗ್ನ ಹೋ. ಕೃಷ್ಣ ಹೇಳ್ತಾ ಇದ್ದನು, ಈ ತರ ನೀನು ಯೋಗನಲ್ಲಿ ಸಂಲಗ್ನ ಆಗ್ಲು ಅಂದ್ರೆ ಆ ತರ ನೀನು ಕಾರ್ಯ ಮಾಡು. ಯೋಗನಿಂದನೇ ಕಾರ್ಯ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ನಾವ್ ಯಾವಾಗ ಅಜ್ಞಾನದಿಂದ ಮೇಲ್ಗಡೆ ಬಂದಾಗ ತಾನೇ ಕಾರ್ಯ ಮಾಡಕ್ ಸ್ಟಾರ್ಟ್ ಆಗತ್ತೆ. ಸೊ ನೀವು ಅಜ್ಞಾನದಿಂದನೇ ಏನು ಮುದುಕ ನಿಮ್ ವಯಸ್ಸಾದ್ಮೇಲೆ ನೀವು ಅಜ್ಞಾನದಿಂದ ಮುಕ್ತರಾಗಿ ಅವಾಗ ನಿಮ್ಮ ಯೋಗ ಯುಜಸ್ವ ಅಂದ್ರೆ ಭಕ್ತಿ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಹೆಂಗಾಗತ್ತೆ. ಸೊ ನಾವು ಏನು ಬರ್ಬೇಕು, ಯಾವುದೇ ವಯಸ್ಸು ಸೀಮೆ ಇಲ್ಲ, ಯಾವುದೇ ವಯಸ್ಸು ಅದಕ್ಕೆ ಸೀಮೆ ಇಲ್ಲ. ಅದನ್ನು ಈ ಕೌಶಲ, ಈ ಭಕ್ತಿಪೂರ್ಣವಾದ ಕಾರ್ಯವನ್ನು, ಭಕ್ತಿಪೂರ್ಣವಾದ ಈ ಕೃಷ್ಣ ಕಾನ್ಸಿಯಸ್ನೆಸ್ ಅನ್ನು ನಾವು ಕಲಿಬೇಕು. ಮತ್ತು ಅದನ್ನು ಏನ್ ಮಾಡ್ಬೇಕು, ಯುಜಸ್ವ, ನಾವು ಇದರಲ್ಲಿ ಸಂಲಗ್ನ ಆಗುವಂತ ಪ್ರಯತ್ನ ಪಡ್ಬೇಕು. ಸೊ ಅವಾಗ ನಾವೇನ್ ಮಾಡ್ತೀವಿ, ಅವಾಗ ನಮ್ಮ ಇಗ್ನೋರೆನ್ಸ್ ನಿಂದ ನಾವು ಮುಕ್ತರಾಗ್ತಾ ಇದೀವಿ ಅಂತ ಅರ್ಥ. ಸೊ ಇಲ್ಲೇ ಪ್ರಭುಪಾದ್ ಅದೇ ಹೇಳ್ತಾ ಇದ್ರು, ಈ ಭಗವದ್ಗೀತೆ ಭಾಗವತವನ್ನು ನಮ್ಗೆ ಏನ್ ಕೊಡುತ್ತೆ, ನಮ್ಗೆ ಇಗ್ನೋರೆನ್ಸ್ ಕ್ಯಾನ್ ರಿಮೂವ್ ದ ಇಗ್ನೋರೆನ್ಸ್. ದಿಸ್ ಇನ್ಸ್ಟ್ರಕ್ಷನ್, ಭಗವದ್ಗೀತಾ ಇನ್ಸ್ಟ್ರಕ್ಷನ್ ನಮ್ಗೆ ಏನ್ ಮಾಡುತ್ತೆ, ನಮ್ದು ಇಗ್ನೋರೆನ್ಸ್ ಅನ್ನು ತೆಗೆದು ಹಾಕತ್ತೆ. ಸೊ ಅದಕ್ಕೆ ನಾವು ಏನು ಮಾಡ್ಬೇಕು, ಪ್ರತಿ ಸಲ ನಾವೇನ್ ಮಾಡ್ಬೇಕು, ಭಗವದ್ಗೀತೆ ಭಾಗವತಂ. ಆಕ್ಚುಲಿ ನಾವು ಈಗ ಒಳ್ಳೆ ಒಂದು ಅವಕಾಶ ನಮ್ಗೆಲ್ಲರೂ ಸಿಕ್ಕಿದೆ. ಒಂದು ನಂದ ಗೋಕುಲ್ ಫ್ಯಾಮಿಲಿನಿಂದ, ಒಂದು ಜಗನ್ನಾಥ್ ಪ್ರಭು ಇತರನಿಂದ ನಾವು ಪ್ರತಿ ದಿವಸ ನಾವು ಭಗವದ್ಗೀತೆಯ ಈ ದಿವ್ಯ ಜ್ಞಾನವನ್ನು ನಾವು ಓದ್ತಾ ಇದೀವಿ, ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಪಡ್ತಾ ಇದೀವಿ. ಸೊ ನೋಡಿ, ನಾವು ಜಸ್ಟ್ ಈಗ ಸ್ಟಾರ್ಟ್ ಮಾಡಿದೀವಿ, 2ನೇ ಅಧ್ಯಾಯನಲ್ಲಿ ಬಂದಿದ್ದೀವಿ. ಆದ್ರೆ ನಮ್ದು ಎಷ್ಟು ಇಗ್ನೋರೆನ್ಸ್ ನಮ್ದು ಹೋಗ್ಬಿಟ್ಟಿದೆ. ನಾವು ಫಸ್ಟ್ ಯಾವ ಅಜ್ಞಾನದಲ್ಲಿ ಇದ್ದು, ಏನಂತ ತಿಳ್ಕೊತಾ ಇದ್ದು, ನಾವು ಯಾವ ಭಾವನೆಯಲ್ಲಿ ಇದ್ದು. ಆದ್ರೆ ಈ ತರ 2ನೇ ಅಧ್ಯಾಯ ತನಕ ಬಂದಿದ್ಮೇಲೆನೆ ನಮ್ಗೆ ಯಾವ ಸ್ತರನಲ್ಲಿ ನಾವು ಬಂದಿದ್ದೀವಿ ಅಂದ್ರೆ, ನಾವು ಒಂದು ಭಾವನೆಯಲ್ಲಿ ಬಂದಿದ್ದೀವಿ. ನಾವು ಆತ್ಮ ಇದೀವಿ, ನಮ್ಮ ಕಾರ್ಯ ಯಾವ ತರ ಇದೆ, ನಾವು ಯಾವ ತರ ಕಾರ್ಯ ಮಾಡ್ಬೇಕು, ಯಾವ ತರ ಪುಣ್ಯ ಪಾಪ ಇವೆಲ್ಲವನ್ನು ಅರ್ಥ ಮಾಡುವಂತ ನಮ್ದು ಅಜ್ಞಾನವನ್ನು ಹೋಗ್ಬಿಟ್ಟಿದೆ. ಸೊ ಇದು ಯಾಕಾಯ್ತು, ಯಾವಾಗ ನಾವು ಭಗವದ್ಗೀತೆ ಇಂಥ ಶಾಸ್ತ್ರವನ್ನು ನಾವು ಓದಕ್ ಸ್ಟಾರ್ಟ್ ಮಾಡಿದಾಗ. ಸೊ ಅದಕ್ಕೆ ಹೇಳ್ತಾ ಇದ್ರು, ಭಗವದ್ಗೀತೆ ಈ ಜ್ಞಾನವನ್ನು, ಭಗವದ್ಗೀತೆ ಅಂತ ಜ್ಞಾನವನ್ನು ನಾವು ಏನ್ ಮಾಡ್ಬೇಕು, ಯಾವತ್ತೂ ತಗೋತಾ ಇರ್ಬೇಕು. ಪ್ರಭುಪಾದ ಹೇಳ್ತಾ ಇದ್ರು, ನಮ್ದು ಇಗ್ನೋರೆನ್ಸ್ ಅನ್ನು ತೆಗೆದು ಹಾಕ್ಬೇಕಂದ್ರೆ ಅದ ಜ್ಞಾನವನ್ನು ನಮ್ಗೆ ಮೋಸ್ಟ್ ಇಂಪಾರ್ಟೆಂಟ್. ಇನ್ನೊಂದು, ನಾವು ಇಲ್ಲಿಂದ ಏನಾಗ್ಬೇಕು, ಆಕ್ಷನ್ ಅಂಡ್ ರಿಯಾಕ್ಷನ್, ಈ ಚೈನ್ ಇಲ್ಲಿ ಹೇಳ್ತಾ ಇದಾರಲ್ಲ, ನಾವು ಚೈನ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಚೈನ್ ಅಂದ್ರೆ ಏನು, ಒಂದು ಏನು ಬಂಧನ ಅಂತ ಹೇಳ್ತಾರೆ. ಸೊ ಒಂದು ಬಂಧನನಲ್ಲಿ ನಾವಿದ್ರೆ ಸೊ ಏನ್ ಮಾಡಕ್ ಸಾಧ್ಯವಾಗುತ್ತೆ.
ಸೊ ನಾವು ಈ ಬಂಧನದಿಂದ ಮುಕ್ತ ಆಗಿದ್ರೆ ತಾನೇ ನಾವು ಏನಾದ್ರೂ ಮಾಡಕ್ ಸಾಧ್ಯವಾಗುತ್ತೆ. ಸೊ ಈ ಆಕ್ಷನ್ ಅಂಡ್ ರಿಯಾಕ್ಷನ್ ಚೈನ್ ನಿಂದ ನಾವು ಯಾವತ್ತೂ ಬಂಧನಲ್ಲಿ ಇರ್ತೀವಿ. ಸೊ ನಾವು ಒಂದು ಕಾರ್ಯ ಮಾಡ್ತೀವಿ, ಆ ಕಾರ್ಯದ ಫಲ ನಮ್ಗೆ ಯಾವತ್ತೂ ಸಿಗ್ತಾ ಇರುತ್ತೆ. ಒಂದು ಪುಣ್ಯ ಕಾರ್ಯ ಮಾಡಿದ್ರೆ ಪುಣ್ಯದ ಫಲ ಸಿಗತ್ತೆ, ಪಾಪ ಕಾರ್ಯ ಮಾಡಿದ್ರೆ ಪಾಪದ ಫಲ ಸಿಗತ್ತೆ. ಸೊ ಏನ್ ಮಾಡ್ತೀವಿ, ಈಗ ನಾವು ಹಿಂದಿಂದ ಪುಣ್ಯ ಪಾಪದ ಫಲವನ್ನು ನಾವು ಈಗ ಅನುಭವಿಸ್ತಾ ಇದೀವಿ. ಈ ಶರೀರ ಸಿಕ್ಕಿದೆ ನಮ್ಗೆ, ಈ ತರ ಒಳ್ಳೆ ಶರೀರ, ನಾನು ಇಷ್ಟು ಬ್ಯೂಟಿಫುಲ್ ಆಗಿದ್ದೀನಿ, ನಮ್ಗೆ ಇಷ್ಟು ದಷ್ಟ ಪುಷ್ಟ ಆಗಿದ್ದೀನಿ, ಒಂದು ಒಳ್ಳೆ ಮನೆ ಸಿಕ್ಕಿದೆ, ಒಂದು ಒಳ್ಳೆ ಹೆಲ್ತ್ ಸಿಕ್ಕಿದೆ. ಈ ಎಲ್ಲವನ್ನು ಸಿಕ್ಕಿದ್ದು, ಎಲ್ಲವನ್ನು ನಮ್ಗೆ ಇದ್ ಮಾಡಿದ್ದು ಒಂದು ನಮ್ಮ ಹಿಂದಿನ ಜನ್ಮದ ಪುಣ್ಯ ಮತ್ತು ಪಾಪದ ಫಲವಾಗಿ. ಮತ್ತು ಈಗೇನಾಗ್ತಾ ಇದೆ, ನಾವು ಈಗೇನ್ ಮಾಡ್ತಾ ಇದೀವಿ, ಸೊ ಇದೇ ತರ ನಾವು ಜೀವನ ಮಾಡ್ತಾ ಇದ್ದಿದ್ರೆ ಸೊ ನಾವು ಮತ್ತೆ ಏನ್ ಮಾಡ್ತಾ ಇದೀವಿ, ಮತ್ತೆ ಜಾಸ್ತಿ ಪುಣ್ಯ ಮತ್ತು ಪಾಪ. ಯಾಕಂದ್ರೆ ಎವ್ರಿ ಆಕ್ಷನ್ ದೇರ್ ಇಸ್ ಅ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್. ಸೊ ನ್ಯೂಟನ್ ಲಾ, ದ್ಯಾಟ್ ಭಗವಂತನ ಲಾನು ಅದೇ ತರ. ನಾವು ಯಾವ್ದೂ ಕಾರ್ಯ ಮಾಡ್ತೀವಿ ಅದಕ್ಕೆ ನಮ್ಮ ಸಮವಾಗಿ ಮತ್ತು ಅಪೋಸಿಟ್ ವಾಗಿ ಆಕ್ಷನ್ ರಿಯಾಕ್ಷನ್ ಇರುತ್ತೆ. ಸೊ ಅದೇ ತರ ನಾವು ಯಾವ್ದೂ ಕಾರ್ಯ ಮಾಡ್ತಾ ಇದೀವಿ ಈ ಭೌತಿಕ ಜಗತ್ನಲ್ಲಿ, ಅದಕ್ಕೆ ಒಂದು ಪುಣ್ಯ ಫಲಾನು ಇರಬಹುದು, ಇಲ್ಲಾಂದ್ರೆ ಪಾಪ ಫಲಾನು ಇರುತ್ತೆ. ಸೊ ಅದನ್ನು ಅನುಭವಿಸಾಕ ಮತ್ತೆ ಬರ್ಬೇಕು ನಾವು, ಅರ್ಥ ಇದಲ್ಲ. ಸೊ ನಾವು ಅನುಭವಿಸಕ ಮತ್ತೆ ಬರ್ಬೇಕು. ಸೊ ಅದು ಮತ್ತೆ ಏನಾಗತ್ತೆ, ಮತ್ತೆ ಸರ್ಕಲ್ ನಲ್ಲಿ ನಾವು ಬಂಧನಲ್ಲಿ ಸಿಕ್ಕೋದು. ಅದಕ್ಕೆ ಕೃಷ್ಣ ಕಾನ್ಸಿಯಸ್ ಆಕ್ಟಿವಿಟಿ ಏನ್ ಮಾಡುತ್ತೆ ನಮ್ಗೆ, ಕೃಷ್ಣ ಕಾನ್ಸಿಯಸ್ ಆಕ್ಟಿವಿಟಿ ಏನ್ ಮಾಡುತ್ತೆ, ಈ ಎಲ್ಲಾ ಸರ್ಕಲ್, ಯಾವ ಸರ್ಕಲು, ಫಸ್ಟ್ ಹಿಂದಿಂದ ಪುಣ್ಯ ಮತ್ತು ಪಾಪ ಆ ಸರ್ಕಲ್ ವನ್ನು ಕಟ್ ಮಾಡುತ್ತೆ. ಸೆಕೆಂಡ್ ಮುಂದಿನ ಸರ್ಕಲ್ ಅಂದ್ರೆ ಏನು, ಈಗ ನಾವು ಯಾವ್ದು ಕಾರ್ಯ ಮಾಡ್ತಾ ಇದೀವಿ ಅಂದ್ರೆ, ಈಗ ನಾವು ಒಂದು ತನ್ನ ಶರೀರ ಸಲುವಾಗಿ ದುಡಿತಾ ಇದೀವೋ, ಇಲ್ಲ ಅಂದ್ರೆ ನಾವು ಯಾವ್ದೋ ಒಂದು ಕಾರ್ಯ ಮಾಡ್ತಾ ಇದೀವೋ, ಇದು ಎಲ್ಲವನ್ನು ನಮ್ಗೆ ಏನ್ ಮಾಡುತ್ತೆ, ನಮ್ಗೆ ಇತರನಿಂದ ಮುಕ್ತ ಮಾಡಕ್ ಸಾಧ್ಯವಾಗುತ್ತೆ. ಯಾಕಂದ್ರೆ ಕೃಷ್ಣ ಕಾನ್ಸಿಯಸ್ ಆಕ್ಟಿವಿಟಿ ನಾವು ನೋಡಿದ್ದು, ಕೃಷ್ಣ ಕಾನ್ಸಿಯಸ್ ಆಕ್ಟಿವಿಟಿನಿಂದ ಯಾವತ್ತು ನಾವು ಏನಾಗೋದಿಲ್ಲ, ನಮ್ಗೆ ಕರ್ಮ ಫಲವನ್ನು ನಮ್ಗೆ ಸಿಗೋದಿಲ್ಲ ಅಂತ. ಸೊ ಅದಕ್ಕೆ ಅಂಥ ಕರ್ಮವನ್ನು ಕೃಷ್ಣ ಕಾನ್ಸಿಯಸ್ ಕಾರ್ಯವನ್ನು ಕಲಿಯೋದಕ್ಕೆ ನಾವು ಪ್ರಯತ್ನ ಪಡ್ಬೇಕು. ಅಂತಹ ಕೃಷ್ಣ ಕಾನ್ಸಿಯಸ್ ಕಾರ್ಯವನ್ನು ಕಲಿಯೋದಕ್ಕೆ, ಅಂತಹ ಕೃಷ್ಣ ಕಾನ್ಸಿಯಸ್ ಆಗೋದಕ್ಕೆ ಪ್ರಯತ್ನ ಪಡ್ಬೇಕು. ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಇದವೇ ನಮ್ದು ಮುಖ್ಯವಾದ ಕಾರ್ಯ ಇರಬೇಕು. ನಾವು ಹೆಂಗೆ ಕೃಷ್ಣ ಕಾನ್ಸಿಯಸ್ ಆಗ್ಬೇಕು, ನಮ್ಮ ಎಲ್ಲಾ ಕಾರ್ಯಗಳನ್ನು ಯಾವ ತರ ನಾವು ಕೃಷ್ಣ ಕಾನ್ಸಿಯಸ್ ಅಂದ್ರೆ ಕೃಷ್ಣ ಭಾವನಾಮೃತ ಮಾಡಬಹುದು, ಅದನ್ನು ನಾವು ಪ್ರತಿ ಇತರನಲ್ಲಿ ನಾವು ಕಲಿಬೇಕು. ಸೊ ಯಾವ್ದು ಆಕ್ಟಿವಿಟಿ ನಿಮ್ಮ ಪ್ರತಿ ಜೀವನದಲ್ಲಿ ನಡೀತಾ ಇರುವ ಎಲ್ಲಾ ಆಕ್ಟಿವಿಟಿ ನಾವು ಯಾವಾಗ ನೀವು ಪೂರ್ತಿಯಾಗಿ ಕೃಷ್ಣಮಯ ಯಾವಾಗ ಮಾಡ್ತೀರಾ, ಅದು ನಿಮ್ಗೆ ಆ ಎಲ್ಲಾ ಕಾರ್ಯ ನಮ್ಗೆ ಭವಬಂಧನದಿಂದ ಮುಕ್ತ ಮಾಡುತ್ತೆ. ಸೊ ಇಲ್ಲಿ ನಾವು ತಿಳ್ಕೊಂಡು, ಒಂದು ನಮ್ಗೆ ಯಾವ್ದು ಆಕ್ಟಿವಿಟಿ ನಮ್ಗೆ ಭವಬಂಧನ ಮಾಡುತ್ತೆ ಅಂತ. ಇನ್ನೊಂದು ಇಲ್ಲಿ ಹೇಳ್ತಾ ಇದ್ದಾರೋ ಸುಕೃತ ಅಂತ ಹೇಳ್ತಾರೆ. ಸುಕೃತ ಅಂದ್ರೆ ಏನು, ಪುಣ್ಯ ಕಾರ್ಯಗಳು. ಸೊ ಇಲ್ಲಿ ಬಹಳ ಇಂಪಾರ್ಟೆಂಟ್ ಹೇಳ್ತಾರೆ. ಉಭೆ ಅಂದ್ರೆ ಎರಡು, ಸುಕೃತ ಅಂದ್ರೆ ಸುಕೃತ ಮತ್ತು ದುಷ್ಕೃತ ಎರಡು. ಯಾವ್ದು ಸುಕೃತ ಅಂದ್ರೆ ಒಳ್ಳೆ ಕಾರ್ಯಗಳು, ದುಷ್ಕೃತ ಅಂದ್ರೆ ಕೆಟ್ಟ ಕಾರ್ಯಗಳು. ಎರಡನ್ನು ನಮ್ಗೆ ಬಂಧನ ಮಾಡುತ್ತೆ ಅಂತ. ಈ ಎರಡನಿಂದನೇ ನಾವು ಭಕ್ತಿಯನ್ನು ನಮ್ಗೆ ಮುಕ್ತ ಮಾಡುತ್ತೆ ಅಂತ. ಭಕ್ತಿ ಕಾರ್ಯಗಳನ್ನು ಇಲ್ಲಾಂದ್ರೆ ಬುದ್ಧಿಯುಕ್ತವಾದ ಕಾರ್ಯಗಳನ್ನು ನಮ್ಗೆ ಮುಕ್ತ ಮಾಡುತ್ತೆ. ಅಂದ್ರೆ ಕೃಷ್ಣ ಕಾನ್ಸಿಯಸ್ ಕಾರ್ಯವನ್ನು ನಮ್ಗೆ ಮುಕ್ತ ಮಾಡುತ್ತೆ. ಆದ್ರೆ ನೀವು ವಿಚಾರ ಮಾಡ್ಬೋದು, ಮತ್ತೆ ಪ್ರಭುಜಿ ಪುಣ್ಯ ಕಾರ್ಯಗಳನ್ನು ಯಾಕೆ ನಮ್ಗೆ ಬಂಧನ ಇದ್ ಮಾಡುತ್ತೆ ಅಂತ, ಮುಕ್ತ ಮಾಡಬೇಕು ನಾವು ಅಂತ. ಪುಣ್ಯ ಕಾರ್ಯವನ್ನು ಮುಕ್ತ ಮಾಡೋದು ಯಾಕೆ ಅವಶ್ಯಕತೆ ಇದೆ ಅಂದ್ರೆ, ನೀವು ಪುಣ್ಯ ಕಾರ್ಯದಿಂದನೇ ನಾವು ಪುಣ್ಯ ಕಾರ್ಯವನ್ನು ಅದನ್ನು ನಮ್ಗೆ ಬಂಧನಕಾರಕ ಇರುತ್ತೆ. ಸೊ ಯಾವಾಗ ನಾವು ಯಾರಿಗಾದ್ರೂ ಹೆಲ್ಪ್ ಮಾಡ್ತೀವಿ, ಯಾರಿಗಾದ್ರೆ ಒಂದು ಜನರಿಗೆ ನಾವು ಊಟ ಕೊಡ್ತೀವಿ, ಹಂಗೆ ಬಡವರಿಗೆ ಹೆಲ್ಪ್ ಮಾಡ್ತೀವಿ. ಸೊ ಯಾವಾಗ ನಮ್ಗೆ ಆ ಕಾರ್ಯ ಮಾಡ್ತೀವಿ, ಅದರದ್ದು ಫಲ ನಮ್ಗೆ ಅನುಭವಿಸಕ್ ಮತ್ತೆ ಬರ್ಬೇಕು. ಯಾಕಂದ್ರೆ ನೀವು ಒಂದು ಕಾರ್ಯ ಕೊಟ್ಟಿದ್ದೀರಾ, ಅದನ್ನು ಅನುಭವಿಸಕ್ಕೆ ನಾವು ಮತ್ತೆ ಈ ಜಗತ್ತಿನಲ್ಲಿ ಬರ್ಬೇಕಂದ್ರೆ ನಮ್ಗೆ ಇನ್ನೊಂದು ದೇಹ ನಾವು ತಗೋಬೇಕು. ಅರ್ಥ ಆಯ್ತಲ್ಲ? ಸೊ ಅದಕ್ಕೆ ಇದನ್ನು ಪುಣ್ಯ ಕಾರ್ಯವನ್ನು ನಮ್ಗೆ ಏನ್ ಮಾಡುತ್ತೆ, ಬಂಧನಕಾರಕ ಇರುತ್ತೆ. ಸೊ ಎರಡನ್ನು, ಪಾಪ ಕಾರ್ಯ ಅಷ್ಟೇ ಅಲ್ಲ,
ಪುಣ್ಯ ಕಾರ್ಯನ್ನು ಬಂಧನಕಾರಕ ಇರುತ್ತೆ. ಸೊ ಅದಕ್ಕೆ ಕೃಷ್ಣ ಭಕ್ತಿನಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ನಾವು ಹೇಳ್ತೀವಿ, ಸೊ ಅವನು ಏನಿರ್ಬೇಕು, ಯಾವ್ದು ಕಾರ್ಯವನ್ನು ಪುಣ್ಯ ಕಾರ್ಯ ಮಾಡಕ್ ಹೋಗ್ಬಾರ್ದು ಅವನು. ಸೊ ಯಾವ್ದು ಪುಣ್ಯ ಕಾರ್ಯ ಮಾಡಕ್ ಹೋಗ್ತೀನಿ, ಯಾರಿಗಾದ್ರೂ ದಾನ ಕೊಡ್ತೀನಿ, ಯಾರಿಗಾದ್ರೂ ಹಾಸ್ಪಿಟಲ್ ಕಟ್ಟಿಸ್ತೀನಿ, ಅವ್ರಿಗೆ ಹೆಲ್ಪ್ ಮಾಡ್ತೀನಿ, ಅದು ಹೆಂಗ್ ಮಾಡ್ತೀನಿ, ಆ ತರ ಕಾರ್ಯನಲ್ಲಿ ಭಕ್ತ ಯಾವತ್ತೂ ತೊಡಗೋದಿಲ್ಲ. ಯಾಕೆ? ಅವನಿಗೆ ಗೊತ್ತು ಅದನ್ನು ನಮ್ಗೆ ಬಂಧನಕಾರಕ ಇರುತ್ತೆ. ಆದ್ರೆ ಕೃಷ್ಣ ಭಕ್ತ ಏನ್ ಮಾಡ್ತಾನೋ ಅದನ್ನು ಕೃಷ್ಣಮಯ ಕಾರ್ಯ ಮಾಡ್ತಾನೆ. ಸೊ ಯಾವಾಗ ನಾವು ಕೃಷ್ಣ, ಈಗ ಜನ್ಮಾಷ್ಟಮಿ ಬಂದಿದೆ, ಸೊ ನಾವು ಜನ್ಮಾಷ್ಟಮಿನಲ್ಲೇನೋ ಪ್ರಸಾದ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದೀವಿ. ಸೊ ಇದನ್ನು ಒಂದು ಕಾರ್ಯನೇ, ಇದು ಪುಣ್ಯ ಕಾರ್ಯನಲ್ಲಿ ಬರೋದಿಲ್ಲ. ಈ ಪುಣ್ಯ ಕಾರ್ಯನಲ್ಲಿ ಬರೋದಿಲ್ಲ, ಯಾಕಂದ್ರೆ ಇದು ಭಗವಂತನ ಪ್ರಸಾದವನ್ನು ನಾವು ಎಲ್ಲರಿಗೂ ಹಂಚ್ತಾ ಇದೀವಿ. ಸೊ ಅಂದ್ರೆ ಇದು ಪುಣ್ಯ ಕಾರ್ಯನಲ್ಲಿ ನಾವು ಕೊಟ್ಟಿದಂತ ಯಾವುದು ದುಡ್ಡು ಆಗ್ಲಿ ಅದನ್ನು, ಸೊ ಈ ಭಗವಂತನ ಸೇವೆನಲ್ಲಿ ಹೋಗ್ತಾ ಇದೆ. ಸೊ ನಮ್ ಸಲುವಾಗಿಲ್ಲ. ಸೊ ಯಾವಾಗ ಆ ತರ ಆಗತ್ತೆ, ನಾವು ಅದನ್ನು ಕರ್ಮ ಬಂಧನದಿಂದ ನಮ್ಗೆ ಮುಕ್ತ ಮಾಡುತ್ತೆ ಅಂತಹ ಕಾರ್ಯಗಳು. ಇಲ್ಲಾಂದ್ರೆ ನಾವು ಬ್ಯಾರೆದವ್ರಿಗೆ ದಾನ ಸಲುವಾಗಿ ನಾವು ಕೊಡ್ತೀವಿ. ಸೊ ಅವಾಗ ಏನ್ ಮಾಡ್ತೀವಿ ನಾವು, ಅವ್ರ ಕಡೆಯಿಂದ ಅವ್ರು ಕೊಟ್ಟಿದಂತ ಅವ್ರಿಗೆ ಕೊಟ್ಟಿದಂತ ದಾನವನ್ನು ಮತ್ತೆ ಹೆಂಗಂದ್ರೆ, ನೀವು ಈಗ ಯಾರಿಗಾದ್ರೂ ಊಟ ಕೊಟ್ರಿ, ಸೊ ಮುಂದಿನ ಜನ್ಮ ಅವರು ನಿಮ್ಗೆ ಅದನ್ನೇ ಊಟ ಕೊಡಕ್ಕೆ, ಅಂದ್ರೆ ಅದೇ ಫಲವನ್ನು ತಿನ್ನಕ್ಕೆ ನೀವು ಬರ್ಬೇಕು. ನಿಮ್ಗೆ ಅದು ಯಾವುದೇ ರೂಪದಲ್ಲಿ ಸಿಗ್ಬಹುದು, ಒಳ್ಳೆ ಆಹಾರ ನಿಮ್ ಮುಂದಿನ ಜನ್ಮದಲ್ಲಿ ಸಿಗತ್ತೆ. ಆದ್ರೆ ಅದು ತಿನ್ನಕ್ ನೀವು ಬರ್ಬೇಕಲ್ಲ, ಅರ್ಥ ಇದ್ರ? ಸೊ ಅಂದ್ರೆ ನಾವು ಪ್ರತಿ ಸಲ ನಾವು ಪುಣ್ಯ ಕಾರ್ಯವಾಗ್ಲಿ ಇಲ್ಲಾಂದ್ರೆ ಪಾಪ ಕಾರ್ಯವಾಗ್ಲಿ ನಾವು ಯಾವತ್ತೂ ಬಂಧನಲ್ಲಿ ಸಿಕ್ಕೋತೀವಿ. ಸೊ ಆದ್ರೆ ಈ ಕೃಷ್ಣ ಕಾನ್ಸಿಯಸ್ ಆಕ್ಟಿವಿಟಿ ನಾವು ಯಾವಾಗ ಮಾಡ್ತೀವಿ, ಪ್ರಭುಪಾದ್ ಹೇಳ್ತಾ ಇದ್ರು, ಯಾವಾಗ ವ್ಯಕ್ತಿ ಕೃಷ್ಣ ಕಾನ್ಸಿಯಸ್ ಆಕ್ಟಿವಿಟಿ ಮಾಡ್ತಾನೋ, ಸೊ ಆವಾಗ ಈ ಎಲ್ಲಾ ಕಾರ್ಯನಿಂದ, ಎಲ್ಲಾ ಪುಣ್ಯ ಇಲ್ಲಾಂದ್ರೆ ಪಾಪ ಇವೆಲ್ಲನಿಂದ ಅವನು ಮುಕ್ತವಾಗ್ತಾನೋ. ಮತ್ತು ಅವನು ಅಷ್ಟೇ ಅಲ್ಲ, ಈ ಪುಣ್ಯ ಕಾರ್ಯ ಮತ್ತು ಪಾಪ ಕಾರ್ಯ ಮುಕ್ತ ಆಗೋದಿಲ್ಲ. ಅವನು ಈಗ ಮಾಡ್ತಾ ಇರುವಂತ ಹಿಂದಿನ ಜನ್ಮನಲ್ಲಿನೂ ಇಲ್ಲೇ ಹೇಳ್ತಾ ಇದ್ದಲ್ಲ, ಹಿಂದಿನ ಜನ್ಮನಲ್ಲಿ ಮಾಡಿದಂತಹ ಎಲ್ಲಾ ಇತರನಿಂದನೂ ಅವ್ನು ಮುಕ್ತ ಆಗ್ತಾನೆ. ಸೊ ನೋಡಿ, ಆಕ್ಚುಲಿ ನಾವು ವಿಚಾರ ಮಾಡ್ತೀವಿ, ಹೆಂಗೆ ನಮ್ಗೆ ನಾವೇನ್ ಮಾಡ್ತೀವಿ, ನಾವು ಯಾವ್ದೋ ಕೆಲ್ಸಕ್ಕೆ ಹೋಗ್ತೀವಿ, ಯಾವ್ದೋ ಕೆಲಸ ಮಾಡ್ತೀವಿ. ಸೊ ನಾವು ಕೆಲಸ ಮಾಡ್ತೀವಿ, ನಮ್ಗೆ ದುಡ್ಡು ಸಿಗತ್ತೆ. ಆಮೇಲೆ ನಾವು ಆ ದುಡ್ಡಿನಿಂದ ನಾವ್ ವಿಚಾರ ಮಾಡ್ತೀವಿ, ನಾವು ಆ ದುಡ್ಡಿನಿಂದ ನಾವು ಸುಖವಾಗಿರ್ತೀವಿ ಅಂತ, ಏನೋ ನಮ್ಗೆ ಆ ದುಃಖವನ್ನು ನಾವು ಕಡಿಮೆ ಆಗತ್ತೆ ಅಂತ. ಆದ್ರೆ ದುಃಖವನ್ನು ಕಡಿಮೆ ಆಗೋದಿಲ್ಲ, ಸೊ ದುಃಖವನ್ನು ಸೇಮ್ ಆಗಿರುತ್ತೆ. ಸೊ ಹೆಂಗೆ ನಿಮ್ಗೆ ನೀವು ಜಾಸ್ತಿ ದುಡ್ಡು ಬಂದ್ರೆ ನಿಮ್ ಕಡೆ ಯಾವ್ದೋ ರೋಗಗಳು ಬರೋದಿಲ್ವಾ? ರೋಗ ಕಂಟಿನ್ಯೂ ಬರುತ್ತೆ. ಆದ್ರೆ ರೋಗವನ್ನು ಅದೇ ಸಮಯ ತನಕ ಇರುತ್ತೆ. ಸೊ ಯಾಕಂದ್ರೆ ಒಂದು ಪುಣ್ಯ ಒಂದ್ ಕಡೆ ಇದ್ರೆ ನಿಮ್ಗೆ ದುಡ್ಡನ್ನು ಸಿಗ್ತಾ ಇದೆ, ಇಲ್ಲಾಂದ್ರೆ ನಿಮ್ಗೆ ಯಾವುದೋ ಒಂದು ನೀವು ಯಾವ್ದೋ ಮಟ್ಟಿಗೆ ಒಂದು ಹೈ ಸ್ಟ್ಯಾಂಡರ್ಡ್ ನಲ್ಲಿ ಹೋಗ್ತಾ ಇದ್ದೀರಾ, ರೀಚ್ ಆಗ್ತಾ ಇದ್ದೀರಾ, ಇಲ್ಲಾಂದ್ರೆ ನಿಮ್ಗೆ ಬಹಳಷ್ಟು ಹಣ ಸಿಗ್ತಾ ಇದೆ, ಇದನ್ನು ನಿಮ್ಮ ಪುಣ್ಯ ಕಾರ್ಯದ ಫಲ, ಹಿಂದಿನ ಜನ್ಮ ಮಾಡಿದಂತ ಪುಣ್ಯ ಕಾರ್ಯದ ಫಲ. ಮತ್ತು ನಿಮ್ಗೆ ಡಿಸೀಸ್, ರೋಗ, ದುಃಖಗಳನ್ನು ಸಿಗ್ತಾ ಇದೆ, ಅದರದ್ದು ಯಾವ ಫಲ? ಹಿಂದಿನ ಜನ್ಮ ಪಾಪದ ಫಲ. ಸೊ ಯಾವತ್ತು ನೀವು ಪುಣ್ಯವನ್ನು ಪಾಪವನ್ನು ಕಟ್ ಮಾಡಕ್ ಸಾಧ್ಯವಿಲ್ಲ. ಪುಣ್ಯ ತಗೊಂಡು ಪ್ರಭುಜಿ ಇವತ್ತು ದುಡ್ಡು ಸಿಕ್ಕಿದೆ ಅಲ್ಲ, ಅದು ಪುಣ್ಯದ ಫಲ. ಸೊ ಅದರಿಂದ ನಂದು ಪಾಪ ಅಂದ್ರೆ ನಾವು ರೋಗವನ್ನು, ಇಲ್ಲಾಂದ್ರೆ ಡಿಸೀಸು, ಇವೆಲ್ಲವನ್ನು, ಇಲ್ಲಾಂದ್ರೆ ನನಗೆ ಆದಿದೈವಿಕ ಅಂದ್ರೆ ಏನದು ಭೂಕಂಪ ಬಂತು, ಸುನಾಮಿ ಬಂತು, ಇಲ್ಲಾಂದ್ರೆ ಈ ತರ ಇವೆಲ್ಲ ದುಃಖನಿಂದ ನಾವು ಜನ್ಮ, ಮೃತ್ಯು, ಜರ, ವ್ಯಾಧಿ, ಇವೆಲ್ಲ ದುಃಖನಿಂದ ಇವೆಲ್ಲ ನಮ್ಗೆ ಮುಕ್ತ ಮಾಡಕ್ ಸಾಧ್ಯ ಆಗುತ್ತಾ? ಇಂಪಾಸಿಬಲ್. ಅಂದ್ರೆ ಅರ್ಥ ಏನು? ಪುಣ್ಯನೂ ನಾವು ಅನುಭವಿಸ್ಬೇಕು, ಪಾಪನೂ ನಾವು ಅನುಭವಿಸ್ಬೇಕು, ಎರಡನ್ನೂ ನಾವು ತಿನ್ಬೇಕು, ಅನುಭವಿಸ್ಬೇಕು. ಅದು ನೀವು ಯಾವತ್ತೂ ಡಿಸ್ಟ್ರಾಯ್ ಮಾಡಕ್ ಆಗೋದಿಲ್ಲ. ಪುಣ್ಯನಿಂದ ಪಾಪ ಡಿಸ್ಟ್ರಾಯ್ ಆಗೋದಿಲ್ಲ, ಪಾಪನಿಂದ ಪುಣ್ಯ ಡಿಸ್ಟ್ರಾಯ್ ಆಗೋದಿಲ್ಲ. ಸೊ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಆದರೆ ಯಾವಾಗ ನಾವು ಕೃಷ್ಣ ಭಕ್ತಿ ಅಂತ ಕಾರ್ಯ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ, ಕೃಷ್ಣ ಭಕ್ತಿ ಅಂತ ಸೇವೆ ಸ್ಟಾರ್ಟ್ ಮಾಡ್ತೀವಿ, ಕೃಷ್ಣ ಕಾನ್ಸಿಯಸ್ ಆಗುವಂತ ಪ್ರಯತ್ನ ಪಡ್ತಾ ಇರ್ತೀವಿ, ಸೊ ಆವಾಗ ಆ ಕಾರ್ಯಗಳನ್ನು ಹಿಂದಿಂದ ಎಲ್ಲವನ್ನು ಡಿಸ್ಟ್ರಾಯ್ ಮಾಡ್ತಾ ಹೋಗುತ್ತೆ, ಪುಣ್ಯನೋ ಪಾಪನೋ. ಸೊ ಅದಕ್ಕೆ ಕೃಷ್ಣ ಭಕ್ತನಿಗೆ ಅದಕ್ಕೆ ಹೇಳ್ತಾರಲ್ಲ, ಕೃಷ್ಣ ಭಕ್ತ ಅವಂದು ಎಲ್ಲ ಬ್ಯಾಲೆನ್ಸ್ ಜೀರೋ ಆಗ್ಬಿಡುತ್ತೆ ಅಂತ, ಹಿಂದಿಂದು ಮುಂದಿಂದುನು. ಸೊ ಜೀರೋ ಬ್ಯಾಲೆನ್ಸ್ ಇದ್ದರೆ ತಾನೇ ಭಗವಂತ ಧಾಮಕ್ಕೆ ಹೋಗಕ್ ಸಾಧ್ಯವಾಗುತ್ತೆ.
ಸೊ ಅದಕ್ಕೆ ಇಲ್ಲೇ ಪ್ರಭುಪಾದ್ ಅದೇ ಅಡ್ವೈಸ್ ಮಾಡ್ತಾ ಇದ್ರು. ಸೊ ಸೊ ಇಲ್ಲೇ ಹೇಳ್ತಾ ಇದ್ದಾನು, ಟೀಚ್ ಒನ್, ಸರೆಂಡರ್ ಅಪ್ ಟು ಶ್ರೀ ಕೃಷ್ಣ ಟು ರೆಸ್ಪೆಕ್ಟ್, ಬಿಕಮ್ ಲಿಬರೇಟೆಡ್ ಫ್ರಮ್ ದಿ ಚೈನ್ ವಿಕ್ಟಿಮ್ ಆಫ್ action and reaction, birth and death. Arjuna therefore advised act to Krishna consciousness and purify the process of the purifying the process of ಅದಕ್ಕೆ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದನು, ಅರ್ಜುನ ಅದಕ್ಕೆ ನೀನು ಇಂಥ ಪ್ಯೂರಿಫಿಕೇಶನ್ ಆದಂತಹ ಕೃಷ್ಣ ಭಕ್ತಿಮಯ ಕಾರ್ಯನಲ್ಲಿ ತೊಡಗು, ಅದ್ ಇತರನಲ್ಲಿ ನೀನು ಹೋಗು. ನೀನು ವಿಚಾರ ಮಾಡ್ತಾ ಇದೀಯಾ, ನೀನು ನಿನ್ನ ಪುಣ್ಯ, ನೀನು ನಿನ್ನ ಪಾಪವನ್ನು, ನಿನ್ಗೆ ಇವ್ರಿಗೆಲ್ಲರಿಗೂ ಕೊಂದ ಮೇಲೆ ನಿನ್ಗೆ ಪಾಪ ಸಿಗತ್ತೆ, ಆಮೇಲೆ ನನಗೆ ಈ ಜನ್ಮ ಸಿಗತ್ತೆ, ನಾನು ಅಲ್ಲಿ ನರಕನಲ್ಲಿ ಹೋಗ್ತೀನಿ, ಇದು ಆಗತ್ತೆ, ಈಗ ವಿಚಾರ ಮಾಡ್ತಾ ಇದೀಯಾ. ಆಕ್ಚುಲಿ ಹಂಗಾಗೋದಿಲ್ಲ. ಆಕ್ಚುಲಿ ನೀನು ಯಾವಾಗ ಕೃಷ್ಣ ಕಾನ್ಸಿಯಸ್ ಕಾರ್ಯ ಮಾಡಕ್ ಸ್ಟಾರ್ಟ್ ಮಾಡ್ತೀಯಾ, ಕೃಷ್ಣ ಭಕ್ತಿಮಯ ಕಾರ್ಯ ಯಾವಾಗ ಸ್ಟಾರ್ಟ್ ಮಾಡ್ತೀಯಾ, ನಾನು ಹೇಳಿದಂಗೆ ಅಂದ್ರೆ ಭಗವದ್ಗೀತೆ ಇಲ್ಲ ಅಂದ್ರೆ ಭಗವಂತ ಹೇಳಿ, ಆಕ್ಚುಲಿ ಭಗವದ್ಗೀತೆ ಅಂದ್ರೆ ಸ್ವಯಂ ಭಗವಂತ ಅಲ್ಲೇ ನಿಂತಿದ್ದವರು ಅರ್ಜುನನ್ಗೆ ಅಡ್ವೈಸ್ ಕೊಡ್ತಾ ಇದ್ರು. ಸೊ ಅದೇ ಅವ್ನ್ ಭಗವಂತನ ಅಡ್ವೈಸ್ ಗತೆ ನಡಿದ್ರೆ ಅದು ಕೃಷ್ಣಮಯ ಕಾರ್ಯ, ಕೃಷ್ಣ ಕಾನ್ಸಿಯಸ್ನೆಸ್ ಕಾರ್ಯ. ಸೊ ಆ ತರ ನಡಿಬೇಕು ಅವನು ಅರ್ಜುನ. ಸೊ ಆ ತರ ನಡೆದ್ರೆ ಅವನಿಗೆ ಯಾವ್ದು ಬಂಧನ, ಹಿಂದಿಂದು ಎಲ್ಲಾ ಪುಣ್ಯ ಪಾಪಗಳಿಂದ ಅವನು ಮುಕ್ತ ಆಗ್ತಾನೋ, ಮುಂದಿಂದು ಎಲ್ಲವನ್ನು ಈಗ ಮಾಡ್ತಾ ಇರುವಂತಾನು ಈಗ ಮಾಡ್ತಾ ಇರುವಂತ ಯುದ್ಧನಲ್ಲಿ ಅವನು ಮಾಡ್ತಾ ಇದ್ದಾನಲ್ಲ ಕಾರ್ಯ, ಸೊ ಅದರಿಂದನೂ ಅವನು ಮುಕ್ತವಾಗ್ತಾನೆ. ಯಾಕಂದ್ರೆ ಅವನು ಮಾಡ್ತಾ ಇರೋದು ಯಾರ ಸಲುವಾಗಿ? ಭಗವಂತನ ಸಲುವಾಗಿ. ಸೊ ಹೆಂಗೆ ನಾವು ಯಾವತ್ತು ಉದಾಹರಣೆ ಕೊಡ್ತೀವಲ್ಲ, ಸೊ ಯಾವಾಗ ನೀವು ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಸೊ ಬ್ಯಾಂಕ್ ನಲ್ಲಿ ಎಷ್ಟು ದುಡ್ಡು ಬಂದ್ರೂ, ನೀವು ಎಷ್ಟು ಎನ್ಸಿದ್ರೂ, ಎಷ್ಟು ಇದ್ ಮಾಡಿದ್ರೂ ಅದು ಬ್ಯಾಂಕ್ ಜವಾಬ್ದಾರಿ. ಸೊ ಬ್ಯಾಂಕ್ ಅಲ್ಲೇ ಏನಾದ್ರೂ ಅಲ್ಲಿಂದ ಬ್ಯಾಂಕ್ ನಿಂದ ಏನಾದ್ರು ದುಡ್ಡು ಹೋದ್ರೂ ಅದಕ್ಕೆ ಬ್ಯಾಂಕೇ ಜವಾಬ್ದಾರಿ ಇರತ್ತೆ. ಬಂದ್ರೂ ಜಾಸ್ತಿ ಬಂದ್ರೂ ಬ್ಯಾಂಕೇ ಅದಕ್ಕೆ ಹೊಣೆ, ಹೋದ್ರೂ ಅಲ್ಲಿಂದ ಸೊ ಬ್ಯಾಂಕೇ ಹೊಣೆ ಆಗುತ್ತೆ. ಸೊ ಅದಕ್ಕೆ ಬ್ಯಾಂಕ್ ಹೊಣೆ ಆಗುತ್ತೆ. ಅದಕ್ಕೆ ಇಂಡಿವಿಜುವಲ್ ಆಗಿ ಅದು ಪರ್ಸನ್ ರಿಸ್ಪಾನ್ಸಿಬಲ್ ಅಲ್ಲ ಅದಕ್ಕೆ. ಸೊ ಅಲ್ಲಿ ಕೆಲಸ ಮಾಡೋರು ರಿಸ್ಪಾನ್ಸಿಬಲ್ ಅಲ್ಲ. ಅದೇ ತರ ಸೊ ಇಲ್ಲೇ ನಾವು ಯಾವಾಗ ಭಗವಂತನ ಸಲುವಾಗಿ ಕಾರ್ಯ ಮಾಡ್ತಾ ಇರ್ತೀವಿ, ಅದು ಯಾವ್ದು ಪುಣ್ಯ ಇಲ್ಲ ಅಂದ್ರೆ ಪಾಪ, ಅದಕ್ಕೆ ಅವನು ಅಣಿಸ್ಕೊಳ್ಳೋದಿಲ್ಲ, ಅವನಿಗೆ ಅದಕ್ಕೆ ಫಲ ಸಿಗೋದಿಲ್ಲ. ಸೊ ಅವನು ಅದರಿಂದ ಮುಕ್ತವಾಗ್ತಾನೆ. ಸೊ ಅದಕ್ಕೆ ಇಲ್ಲಿ ಕೃಷ್ಣ ಭಗವಂತ ಅರ್ಜುನನ್ಗೆ ಅಡ್ವೈಸ್ ಕೊಡ್ತಾ ಇದ್ದಾನು. ಸೊ ಇದು ನಾಟ್ ಓನ್ಲಿ ಕಾರ್ಯ, ಇದು ಪ್ಯೂರಿಫೈಯಿಂಗ್ ಕಾರ್ಯ, ಇದು ಶುದ್ಧೀಕರಣವಾದ ಕರ್ಮ ಇದು. ಸೊ ಅದಕ್ಕೆ ನೀನು ಏನು ಮಾಡು, ಇಂಥ ಕಾರ್ಯನಲ್ಲಿ ತೊಡಗು, ಇಂಥ ಭಕ್ತಿಮಯ ಕಾರ್ಯವನ್ನು ನಿಷ್ಕಾಮ ಕರ್ಮ ಯೋಗ ಅಂತ ಕೃಷ್ಣ ಹೇಳ್ತಾ ಇದ್ದನು. ಇಂತಹ ನಿಷ್ಕಾಮ ಕರ್ಮ ಯೋಗನಲ್ಲಿ ನೀನ್ ತೊಡಗು, ಮತ್ತು ನೀನು ಇವೆಲ್ಲ ಬಂಧನದಿಂದ, ಹಿಂದಿಂದ ಬಂಧನ ಮುಂದಿನ ಬಂಧನ ಎಲ್ಲಾ ಬಂಧನದಿಂದ ಮುಕ್ತರಾಗ್ಬಹುದು ನೀನು ಅಂತ. ಸೊ ಅದಕ್ಕೆ ಅರ್ಜುನನ್ಗೆ ಅಡ್ವೈಸ್ ಕೊಡ್ತಾ ಇದ್ದಾನೆ ಕೃಷ್ಣ. ಸೊ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ. ಪ್ರಭು, ಒಂದು ಕ್ವಶನ್ ಇತ್ತು. ಹಾ, ನಾವು ಭಗವದ್ಗೀತಾ ಹಿಂದಿನ ಶ್ಲೋಕದಲ್ಲಿ ಕೇಳಿದ್ವಿ, ನಾವು ಮಾಡಿರೋ ಪಾಪ ಇಲ್ಲ ಪುಣ್ಯ ಯಾವ್ದೇ ಇರ್ಬೋದು, ಅದು ಆ ಜನ್ಮದಲ್ಲಿ ಎಂಡ್ ಆಗುತ್ತೆ, ಮತ್ತೆ ನೆಕ್ಸ್ಟ್ ಜನ್ಮದಲ್ಲಿ ಅದು ಹೊಸದಾಗಿ ಸ್ಟಾರ್ಟ್ ಆಗುತ್ತೆ. ಬಟ್ ಸುಕೃತಿ ಮಾತ್ರ ನಾವು ಲಾಸ್ಟ್ ಜನ್ಮದಲ್ಲಿ ಎಲ್ಲಿ ಸ್ಟಾಪ್ ಮಾಡಿದ್ವಿ ಅದ್ರ ನೆಕ್ಸ್ಟ್ ಜನ್ಮದಲ್ಲಿ ಅಲ್ಲಿಂದಾನೇ ಕಂಟಿನ್ಯೂ ಆಗುತ್ತೆ ಅಂತ ಕೇಳಿದ್ವಿ. ಅದೇ ಈ ಶ್ಲೋಕದಲ್ಲಿ ಹೇಳ್ತಾ ಇದಾರೆ ಪಾಪ ಪುಣ್ಯ ಬರುತ್ತೆ ಅಂತ. ದಟ್ ಈಸ್ ಅ ಡಿಫ್ರೆಂಟ್ ಥಿಂಗ್ಸ್, ಅಂದ್ರೆ ಕೃಷ್ಣಮಯ ಕಾರ್ಯ ಬೇರೆ ಮತ್ತು ಕರ್ಮಗಳು ಬೇರೆ. ನಾವು ಕರ್ಮ ಮಾಡ್ತಾ ಇದೀವಲ್ಲ, ಕರ್ಮ ಮಾಡಿದ್ರಿಂದ ಆ ಕರ್ಮದ ಫಲ ಸಿಗತ್ತೆ. ಸೊ ಅದು ಪುಣ್ಯ ಆಗ್ಲಿ ಪಾಪ ಆಗ್ಲಿ ಅದಕ್ಕೆ ಫಲ ಸಿಗತ್ತೆ. ಆದ್ರೆ ಕೃಷ್ಣ ಕಾನ್ಸಿಯಸ್ ಆಕ್ಟಿವಿಟಿ ನೀವು ಮಾಡ್ತಾ ಇದ್ದೀರಾ ಅಂದ್ರೆ, ಸೊ ಅದಕ್ಕೆ ಕರ್ಮ ಯಾವುದು ಸಿಗೋದಿಲ್ಲ. ಸೊ ಯಾವ್ದು ಕೃಷ್ಣ ಕಾನ್ಸಿಯಸ್ ಆಕ್ಟಿವಿಟಿ ನೀವು ತೊಡಗಿದಿರಲ್ಲ ಅದಕ್ಕೆ ಯಾವ್ದು ಕರ್ಮವನ್ನು ಸಿಗೋದಿಲ್ಲ. ಆದ್ರೆ ಇಲ್ಲೇ ಮಾತಾಡ್ತಾ ಇರೋದು ಹಿಂದಿನ ಜನ್ಮನಲ್ಲಿ ಸಂಚಿತವಾಗಿದಂತ, ಅವನು ಯಾವಾಗ ಮನುಷ್ಯ ದೇಹ, ಒಂದು ವ್ಯಕ್ತಿ ಅವನಿಗೆ ಒಂದು ಆತ್ಮನಿಗೆ ಒಂದು ಮನುಷ್ಯ ದೇಹ ಸಿಗತ್ತೆ.
ಸೊ ಮನುಷ್ಯ ದೇಹ ಸಿಕ್ಕಿದ್ಕಿಂತ ಹಿಂದೆನೂ ಅವನು ಬಹಳಷ್ಟು ಪುಣ್ಯ ಮತ್ತು ಪಾಪವನ್ನು ಕೊಡೆ ಅವನ ಮೇಲೆ ಇರುತ್ತೆ. ಸೊ ಆ ಕೊಡೆ ಯಾವಾಗ ಅವನು ಭಕ್ತಿಮಯ ಸೇವೆ ಸ್ಟಾರ್ಟ್ ಮಾಡ್ತಾನೋ, ಸೊ ಅವಾಗ ಅವನು ಭಕ್ತಿಮಯ ಸೇವೆನಿಂದ ಹಿಂದಿಂದನೂ ಒಡೆದು ಹೋಗುತ್ತೆ. ಸೊ ಮುಂದಿಂದನೂ ಸ್ಟಾಪ್ ಆಗ್ಬಿಡತ್ತೆ, ಅದು ಮುಂದೆ ಹೋಗೋದಿಲ್ಲ. ಮುಂದೆ ಅಂದ್ರೆ ಅಲ್ಲಿಂದ ಮತ್ತೆ 1 2 3 4 ಆಗೋದಿಲ್ಲ. ಆದರೆ ಇಲ್ಲೇ ಆಗೋದೇನೋ, ಇಲ್ಲೇ ಬ್ಯಾರೆ ಆಗತ್ತೆ. ನಮ್ಮ ಭಕ್ತಿದ ಕೋಟೆ ಬೆಳೆಯುತ್ತೆ. ಇಲ್ಲಿ ಪುಣ್ಯ ಮತ್ತು ಪಾಪದ ಕೋಟೆ ಬೆಳೆಯೋದಿಲ್ಲ. ಆದ್ರೆ ಸುಕೃತ್ಯ ಅಂದ್ರೆ ಪುಣ್ಯ ಮತ್ತು ಪಾಪನಿಂದ ಮೇಲ್ಗಡೆ ಇರುವಂತಹ ಭಕ್ತಿ ಅಂತಹ ಕೊಡೆಯನ್ನು ತುಂಬ್ತಾ ಇರುತ್ತೆ. 1%, 2%, 3%, 5%, 6% ಹಿಂಗೆ ನಮ್ದು ತುಂಬ್ತಾ ಇರುತ್ತೆ. ಸೊ ಯಾವಾಗ ನಾವು ಆಕ್ಚುಲಿ ನಾವು ಸರಿಯಾಗಿ ಒಂದು ಕೃಷ್ಣ ಪ್ರಜ್ಞೆನಲ್ಲಿ ಸರಿಯಾಗಿ ಮಾಡಿಲ್ಲ ನಾವು ಕೃಷ್ಣ ಪ್ರಜ್ಞೆ, ನಮ್ಗೆ ನಮ್ಮ ಮಟೀರಿಯಲ್ ಡಿಸೈರ್ಗಳು ಹಂಗೆ ಇದೆ ಒಳಗಿಂದ, ಆ ಡಿಸೈರ್ ತಕ್ಕಂಗೆ ನಾವು ನಮ್ಮ ಕಾರ್ಯವನ್ನು ಮಾಡ್ತಾ ಇದೀವಿ. ಅದಕ್ಕೆ ಫಲ ನಮ್ಗೆ ಸಿಗ್ತಾನೆ ಇರುತ್ತೆ. ಅದು ಪುಣ್ಯ, ಅದು ಕೃಷ್ಣ ಕಾನ್ಸಿಯಸ್ ನಲ್ಲಿ ಬರೋದಿಲ್ಲ ಅದು. ಸೊ ಅದು ಏನ್ ಬರುತ್ತೆ, ಸೊ ಅದು ನಮ್ಮ ಕರ್ಮ ಸರ್ಕಲ್ ನಲ್ಲಿ ಹೋಗುತ್ತೆ. ಸೊ ನಾವು ಮತ್ತೆ ಮುಂದಿನ ಜನ್ಮ ತಗೋತೀವಿ. ಸೊ ಮುಂದಿನ ಜನ್ಮದಲ್ಲಿ ನಮ್ಗೆ ಆ ತರ ಪುಣ್ಯ ಮತ್ತು ಪಾಪ. ಆಕ್ಚುಲಿ ನಾವು ಯಾವಾಗ ಒಂದು ಕೃಷ್ಣ ಪ್ರಜ್ಞೆಯುಕ್ತ ಕಾರ್ಯವನ್ನು ನಾವು ಯಾವಾಗ ಪೂರ್ತಿಯಾಗಿ ತೊಡಗ್ತೀವಿ, ಸೊ ಆವಾಗ ನಾವು ಈ ಸರ್ಕಲ್ ನಿಂದ ಮುಕ್ತರಾಗ್ತೀವಿ. ಆದ್ರೆ ನಾವು ಈಗ ಪೂರ್ತಿಯಾಗಿ ಈಗ ನಾವು ಸ್ಟಾರ್ಟ್ ಮಾಡಿದೀವಿ, ನಾವೆಲ್ಲರೂ ಈಗ ಸ್ಟಾರ್ಟ್ ಮಾಡಿದೀವಿ. ಸೊ ಆದ್ರೆ ಪೂರ್ತಿಯಾಗಿ ನಾವು ಮಾಡ್ತಾ ಇಲ್ಲ ಇನ್ನು. ಸೊ ಯಾವಾಗ ನಾವು ಪೂರ್ತಿಯಾಗಿ ಸ್ಟಾರ್ಟ್ ಮಾಡ್ತೀವಿ ಆವಾಗ ನಮ್ದು 0 ಬ್ಯಾಲೆನ್ಸ್ ಆಗುತ್ತೆ. ಸೊ ಅದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ ಪ್ರಭು. ಹಾ, ನಾನೇನ್ ಅರ್ಥ ಮಾಡ್ಕೊಂಡೆ ಅಂದ್ರೆ, ನಮ್ಮ ಅನಂತ ಕಾಲದಿಂದ ನಾವು ಕರ್ಮ ಅನ್ನೋ ಒಂದ್ ಸೈಕಲ್ ಅಲ್ಲಿ ಕಳ್ದೋಗ್ಬಿಟ್ಟಿದೀವಿ. ನಾವು ಮಾಡೋ ಒಂದು ಗುಡ್ ಹ್ಯಾಬಿಟ್ಸ್ ಮತ್ತೆ ಬ್ಯಾಡ್ ಹ್ಯಾಬಿಟ್ಸ್ ಇಂದ ಕರ್ಮ ಸೈಕಲ್ ಅಲ್ಲಿ ಕಳ್ದೋಗಿದೀವಿ. ಇದರಿಂದ ನಮ್ದು ನಿಜವಾದ ಅಸ್ತಿತ್ವ ಏನು ಅನ್ನೋದನ್ನ ಇಗ್ನೋರೆನ್ಸ್ ಅಲ್ಲಿ ನಾವು ಎಲ್ಲಾನು ಮರ್ತಿ ಕಳ್ಕೊಂಡ್ಬಿಟ್ಟಿದೀವಿ. ಸೊ ನಾವ್ ಯಾವಾಗ ನಾವ್ ಈ ದೇಹ ಅಂತ ನಾವ್ ಯಾವಾಗ ಅನ್ಕೊಳಕ್ ಸ್ಟಾರ್ಟ್ ಮಾಡ್ತೀವೋ ಆ ಪಾಯಿಂಟ್ ಇಂದಾನೆ ನಾವ್ ಕರ್ಮದ್ ಒಂದ್ ಸೈಕಲ್ಗೆ ಎಂಟರ್ ಆಗಕ್ ಸ್ಟಾರ್ಟ್ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಂಡೆ. ಸೊ ನಾವ್ ಇಗ್ನೋರೆನ್ಸ್ ಅಲ್ಲಿ ಇದ್ದಷ್ಟು ನಾವು ಕರ್ಮದ ಆಕ್ಟಿವಿಟೀಸ್ ಮಾಡ್ತಾನೆ ಇರ್ತೀವಿ ಅನ್ನೋದನ್ನ ತಿಳ್ಕೊಂಡೆ. ಈ ಇಗ್ನೋರೆನ್ಸ್ ನ ನಮ್ಗೆ ರಿಮೂವ್ ಮಾಡಕ್ಕೆ ನಮ್ಗೆ ಕೃಷ್ಣ ಭಗವದ್ಗೀತಾ ಕೊಟ್ಟಿದ್ದಾರೆ. ಸೊ ಅದ್ರಲ್ಲಿ ಇರೋ ಇನ್ಸ್ಟ್ರಕ್ಷನ್ಸ್ ನಾವು ಯೂಸ್ ಮಾಡ್ಕೊಂಡು ಆ ಒಂದ್ ಗುರು ಮೂಲಕ ಅದನ್ನ ತಿಳ್ಕೊಂಡು ಅರ್ಥ ಮಾಡ್ಕೊಂಡ್ರೆ ನಮ್ ಇಗ್ನೋರೆನ್ಸ್ ನ ಬ್ರೇಕ್ ಡೌನ್ ಮಾಡ್ಬೋದು. ಇದರಿಂದ ನಾವ್ ಕೃಷ್ಣಕ್ ಸರೆಂಡರ್ ಆಗ್ಬೋದು. ಸೊ ಇದರಿಂದ ನಮ್ದು ಪುಣ್ಯ ಆಗ್ಲಿ ಪಾಪ ಆಗ್ಲಿ 2 ಕಾರ್ಯನು ಮಾಡಿದ್ರು ಅದರದ್ದು ಪ್ರತಿಫಲ ನಾವ್ ಅನುಭವಿಸ್ಲೇಬೇಕು. ಸೊ ಆ 2 ಕಾರ್ಯದಿಂದನೂ ನಾವ್ ವಿಮುಕ್ತಿ ಆಗ್ತಾ ಇದ್ದಂಗೆ ನಾವು ಬರ್ತ್ ಅಂಡ್ ಡೆತ್ ಸೈಕಲ್ ಇಂದನೂ ಆಟೋಮೆಟಿಕ್ ಆಗಿ ವಿಮುಕ್ತಿ ಆಗ್ತೀವಿ ಅನ್ನೋದನ್ನ ತಿಳ್ಕೊಂಡು. ಕರೆಕ್ಟ್. ನಾವು ಬರ್ತ್ ಅಂಡ್ ಡೆತ್ ಸರ್ಕಲ್ ಮತ್ತು ಅಷ್ಟೇ ಅಲ್ಲ, ನಾವು ಎಲ್ಲವನ್ನು ಭಗವಂತನ ಧಾಮಕ್ಕೆ ಹೋಗೋಕ್ಕೂ ಯೋಗ್ಯವಾಗ್ತೀವಿ ನಾವು. ಸೊ ಈ ಕೌಶಲವಾದ ಕಾರ್ಯನಿಂದ, ಈ ಭಕ್ತಿಮಯ ಕೃಷ್ಣ ಕಾನ್ಸಿಯಸ್ ಕಾರ್ಯನಿಂದ ನಾವು ಯಾವಾಗ ಕೃಷ್ಣ ಕಾನ್ಸಿಯಸ್ ಕಾರ್ಯವನ್ನು ಸ್ಟಾರ್ಟ್ ಮಾಡ್ತೀವಿ, ಸೊ ಆವಾಗ ನಾವು ಎಲ್ಲವನ್ನು ಮುಕ್ತವಾಗಿ ಇಲ್ಲಿಂದ ಭಗವಂತನ ಧಾಮಕ್ಕೆ ಹೋಗೋಕೆ ಯೋಗ್ಯವಾಗ್ತೀವಿ. ಸೊ ಅದು ಬಹಳ ಇಂಪಾರ್ಟೆಂಟ್. ಸೊ ಓಕೆ, ಸೊ ನಾವು ಸ್ವಲ್ಪ ಇವತ್ತು ಅರ್ಥ ಮಾಡ್ಕೊಂಡು ಯಾವ ತರ ಭಕ್ತಿಮಯ ಕಾರ್ಯ ಎಷ್ಟು ಪವರ್ಫುಲ್ ಆಗಿರುತ್ತೆ, ಭಕ್ತಿಮಯ ಕಾರ್ಯನಲ್ಲಿ ಎಷ್ಟು ಕೌಶಲ್ಯತೆ ಬೇಕು, ಇದು ಕೌಶಲ್ಯತೆ ಬೇಕು, ಕಲಿಬೇಕು ನಾವು. ಸೊ ಅದನ್ನು ಒಂದು ಸ್ಪಿರಿಚುವಲ್ ಮಾಸ್ಟರ್ ನಿಂದ ಮತ್ತು ಯೋಗ್ಯವಾದ ಗುರು ಅಂಡರ್ ನಲ್ಲಿ ಇದ್ದು ನಾವು ಅದನ್ನು ಈ ಇದು ಬಹಳ ಒಂದು ಬಹಳ ಸುಪೀರಿಯರ್ ಆದಂತಹ ಇಂಥ ಭಕ್ತಿಮಯ ಕಾರ್ಯವನ್ನು ನಾವು ಕಲಿಬೇಕು. ಸೊ ಆ ತರ ನಾವು ಕಲಿತ್ರೆ ನಾವೆಲ್ಲ ಈ ಆಗ್ಲಿ ಪಾಪನಿಂದಾಗ್ಲಿ ಇವೆಲ್ಲ ಬಂಧನಿಂದ ಈ ಅಜ್ಞಾನವನ್ನು, ಈ ಮನುಷ್ಯ ನಾವು ನಾನೇ ಶರೀರ ಅಂತ ತಿಳ್ಕೊಳ್ಳುವಂತಹ ಈ ಅಜ್ಞಾನದಿಂದ ನಾವು ಮುಕ್ತವಾಗಿ ನಾವು ಒರಿಜಿನಲ್ ನಮ್ ಸಚ್ಚಿದಾನಂದ ಸ್ವರೂಪವನ್ನು ನಾವು ತಿಳ್ಕೊಂಡು ಭಗವಂತನ ಧಾಮಕ್ಕೆ ಹೋಗಕ್ಕೆ ನಾವು ಯೋಗ್ಯವಾಗ್ತೀವಿ ಅಂತ ಇಲ್ಲಿ ನಾವು ತಿಳ್ಕೊಂಡ್ವಿ. ಸೊ ಓಕೆ, ಸೊ ಮುಂದಿನ ಶ್ಲೋಕನಲ್ಲಿ ನಾವು ತಿಳ್ಕೊಳ್ಳೋಣ, ಮುಂದಿನ ಅಧ್ಯಾಯ ಮುಂದಿನ ನಾಳೆಗೆ ನಾವು. ಸೊ ಅಷ್ಟ ತನಕ ನಮ್ಗೆಲ್ಲರೂ ನಾಳೆ ನಾವು ಸಿಗೋಣ. ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಸೊ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಮದ್ ಭಗವದ್ಗೀತಾ ಕೀ ಜಯ.
श्रील प्रभुपाद की जय। उपस्थित गौर भक्त वृंद की जय। निताय गौर प्रेमानंदे हरि हरि। हरि हरि बोल।